ಏನಲ್ಲಿ ಮಾಡಿದ್ದು ಸ್ಕ್ರೀನ್ ಪ್ಲೇ ಇದೆಯಲ್ಲ, ಆ ಸ್ಕ್ರೀನ್ ಪ್ಲೇ ಫಸ್ಟು ಪಿಕ್ಚರ್ಗೆ ಈ ರಿವ್ಯೂ ಬಂತು. ಅರ್ಥ ಆಗ್ತಿಲ್ಲ, ಚೆನ್ನಾಗಿದೆ ಆದರೆ ಅರ್ಥ ಆಗ್ತಿಲ್ಲ. ಯಾರು ಪಿಕ್ಚರ್ ಸೂಪರ್ ಅಂತ ಹೇಳಲಿಲ್ಲ. ಪಿಕ್ಚರಲ್ಲಿ ನಾನು ಹಿಂಗೆ ನಡ್ಕೊಂಬಂದು ಟಾಯ್ಲೆಟಿಗೆ ಕೂತ್ಕೋತೀನಿ, ಅಲ್ಲಿ ದೆವ್ವ ಕಾಣಿಸುತ್ತೆ. ಹಿಂಗೆ ನೋಡಿದಾಗ ಸಾರ್ ಅಲ್ಲಿ ನೋಡಿ ಸಾರ್ ಅವನು ಮಲಗಿದಾನ ಅಂತ ನೋಡಿದ್ರೆ ಒಂದೊಂದು ಸಲ ಎಲ್ಲೋ ಮಲಗಿರೋನು, ಇನ್ನು ಎಪ್ಸಿದ್ರೆ ಇನ್ನು 6 ಗಂಟೆವರೆಗೂ ಓಡಿಸ್ತಾನೆ ಅಂದ್ಬಿಟ್ಟು ನಾವು ಸೈಲೆಂಟಾಗಿ ಮಲಗಿ. ಉಪೇಂದ್ರ ಸರ್ ಮತ್ತು ಮುರಳಿ ಮೋಹನ್ ಸರ್ ಇಬ್ಬರು ಕ್ಲಾಸ್ಮೇಟ್ಸು ಮತ್ತು ಚಡ್ಡಿ ಬಡ್ಡೀಸ್ ಅಂತಾರಲ್ಲ ಆ ಥರ, ಇವರಿಬ್ಬರ ಮಧ್ಯೆ ಒಂದು ಮಾತುಕತೆ ನಡೆಯೋದು ನೋಡೋದೇ ಒಂದು ಖುಷಿ ನನಗೆ. ದ ವೇ ಯು ಇಂಟ್ರಾಕ್ಟ್ ಬೋತ್, ಹಂಗೆ ಮಾಡೋ ಹಿಂಗೆ ಮಾಡೋ, ಸಾಯ್ತಾನೆ ಇಲ್ವಲ್ಲ ನೀನು, ಹಂಗೆ. ಆಮೇಲೆ ಪ್ರಾಬ್ಲಮ್ ಏನಂತಂದರೆ ಅವನ ಹತ್ರ ಅವ್ನ ವಾಯ್ಸ್ ವೈಬ್ರೇಷನ್ ಇದೆಯಲ್ಲ ನಿಮ್ಮನ್ನು ಬ್ಲ್ಯಾಂಕ್ ಮಾಡುತ್ತೆ. ಮಾಡುತ್ತೆ. ನಾನು ಇರೋದೇ ಹೆಂಗೆ, ನನ್ನ ಮಕ್ಕಳ ನಿನಗೂ ಇಷ್ಟ, ನೀನು ಹಿಂಗಿರ್ಬೇಕು ಅಂತಿದ್ಯಾ, ಆದರೆ ನೀನು ಬೇರೆಯವ್ರಿಗೋಸ್ಕರ ಬದುಕ್ತಿದ್ಯಾ, ನಾನು ನನಗೋಸ್ಕರ ಬದುಕ್ತಿದ್ದೆ. ಈ ತರಲೆನ ಮಗ ಉಪೇಂದ್ರ ಬೇರೆ, ಉಪೇಂದ್ರ ಬೇರೆ, ಓಂ ಉಪೇಂದ್ರ ಬೇರೆ, ಉಪೇಂದ್ರ ಬೇರೆ. ಉಪೇಂದ್ರ ಬರೋಷ್ಟೊತ್ತಿಗೆ ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ತಿ ಸ್ಟುಡಿಯೋದ ಈ ವಿಶೇಷ ಸಿನಿಮಾ ಸಂವಾದಕ್ಕೆ ಸ್ವಾಗತ. ನಮ್ಮ ಜೊತೆಗೆ ನಮ್ಮ ಪ್ರೀತಿಯ ಎವರ್ಗ್ರೀನ್ ಅತಿಥಿ ನಮ್ಮ ಸ್ಟುಡಿಯೋಗೆ ಮೊದಲಿಂದ ಬರ್ತಾ ಇರುವಂಥವರು ನಮ್ಮ ಪ್ರೀತಿಯ ನಟ, ನಿರ್ದೇಶಕ ಮತ್ತು ಬರಹಗಾರ ಮುರಳಿ ಮೋಹನ್ ಸರ್ ಇದ್ದಾರೆ. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಮುರಳಿ ಮೋಹನ್ ಸರು, ನಾನು ಈ ಥರ ಕೂತ್ಕೊಂಡು ಮಾತಾಡೋದನ್ನು ನೀವು ಇತ್ತೀಚಿನ ದಿನಗಳಲ್ಲಿ ಬಹುಶಃ ದೊಡ್ಡ ಪರದೆ ಮೇಲೆ ನೋಡಿರಬಹುದು. ಎಸ್, UI ಸಿನಿಮಾದಲ್ಲಿ ನಾವಿಬ್ಬರು ಇದೇ ಥರ ಆ್ಯಕ್ಟ್ ಮಾಡಿದ್ದೀವಿ. 1 ವರ್ಷ ಆಯಿತಾ ಸರ್? ಜಾಸ್ತಿ ಆಯಿತು. 1 ವರ್ಷದ ಹಿಂದೆ ಅದನ್ನು ಹೇಳಬೇಡಿ ಅಂದಿದ್ರು, ಹೀಗಾಗಿ ನಾವು ಹೇಳಿರಲಿಲ್ಲ. ಎನಿವೆ, ಸೊ ಆ ಒಂದು ಸಿನಿಮಾ ಬಗ್ಗೆ ಇವತ್ತು ಮಾತಾಡೋಕ್ಕೆ ಕೂತ್ಕೊಂಡಿದ್ದೀವಿ. ಸರ್, ಅದಕ್ಕಿಂತ ಮುಂಚೆ ನಾನು ಅಂದರೆ ಉಪ್ಪಿ ಅವ್ರ ಜೊತೆಗೆ ನಾನು ಇದಕ್ಕಿಂತ ಮುಂಚೆ ಸೂಪರಲ್ಲೂ ಕೂಡ ನಾನು ಏನೋ ಒಂದು ವಾಯ್ಸ್ ಕೊಟ್ಟಿದ್ದೆ, ಏನೋ ಒಂದು ನನ್ನಿಂದ ಮಾಡಿಸಿದ್ರು. ಬಟ್ ಆ್ಯಕ್ಟ್ ಮಾಡಿದ್ದು ಬಹುಶಃ ಇದೇ ಮೊದಲನೇ ಬಾರಿಗೆ ಅನಿಸುತ್ತೆ. ಬಟ್ ನೀವು ಮಾಡಿದ್ದೀರಾ ಅವ್ರ ಜೊತೆಗೆ. ಸೊ ಈ UI ಟೈಮಲ್ಲಿ ನಿಮಗೆ ಉಪ್ಪಿ ಅವರು ಏನು ನಿರ್ದೇಶನ ಮಾಡ್ತಾಯಿದ್ರು ಸರ್, ನಿಮ್ಗೇನು ಅನ್ನಿಸ್ತಾ ಇತ್ತು ಸರ್? ವಾಟ್ ಯುವರ್ ಫೀಲಿಂಗ್? ಸಿನಿಮಾದ ಬಗ್ಗೆ ನಾವು ಮಾತಾಡ್ತೀವಿ, ಬಟ್ ಅದಕ್ಕಿಂತ ಮುಂಚೆ ಅಲ್ಲ ಸ್ಕ್ರಿಪ್ಟಲ್ಲೇ ಮೇಜರು. ಸ್ಪಾಟಿಗೆ ನಾನು ಹೋಗಿದ್ದು ನಮ್ಮ ಶೂಟಿಂಗ್ ದಿವಸ ಮಾತ್ರನೇ. ಅಂದರೆ ಅವ್ರು ಹೇಳಿದ ಟೈಮ್ಗೆ ನನಗೆ ಹೋಗೋಕೆ ಆಗ್ತಿರ್ಲಿಲ್ಲ. ನಾನು ಇದ್ದಿದ್ದು ಒಂದು ಕಡೆ, ಶೂಟಿಂಗ್ ಇದ್ದಿದ್ದು ಇನ್ನೊಂದು ಕಡೆ. ನಾನು ಒಂದು ಅಲ್ಲಿ ಡೈರೆಕ್ಟ್ರು ಅಲ್ಲ, ಅಸೋಸಿಯೇಟು ಅಲ್ಲ. ಸೊ ಅದರಿಂದ ಹೋಗ್ಲಿಕ್ಕಾಗಲಿಲ್ಲ. ನನ್ನದು ವರ್ಕಿಂಗ್ ಸ್ಟೈಲಲ್ಲಿ ಏನು ವ್ಯತ್ಯಾಸ ಆಗಿಲ್ಲ. ಉಪೇಂದ್ರ ವರ್ಕಿಂಗ್ ಸ್ಟೈಲಲ್ಲಿ ಟೈಮಿಂಗ್ಸ್ ಒಂದು ಸ್ವಲ್ಪ ವ್ಯತ್ಯಾಸ ಆಗಿದೆ ಹೊರತು. ಟೈಮಿಂಗ್ಸ್ ಅಂದರೆ ಸರ್, ಈಗ ಮೊದಲು ಅದು ಎಂಡ್ ಇರ್ತಿರ್ಲಿಲ್ಲ. ಅಂದರೆ ನಾನು ಹೇಳ್ತಿರೋದು, ನಾವು ವರ್ಕ್ ಮಾಡೋವಾಗ ಬೆಳಗ್ಗೆ 3 ಗಂಟೆವರೆಗೂ ಕೆಲಸ ಮಾಡ್ತಾನೆ ಇದ್ದು, 3 ಗಂಟೆಗೆ ಎಲ್ಲರೂ ನಿದ್ದೆ ಅಲ್ಲ ಅವನು ನಿದ್ದೆ ಮಾಡಿದ್ಮೇಲೆ ನಾವು ಮಲಗ್ತಿದ್ವಿ. ಅವನು ಮಲಗಿದಾನ ಅಂತ ನೋಡಿದ್ರೆ ಒಂದೊಂದು ಸಲ ಎಲ್ಲೋ ಮಲಗಿರೋನು, ಇನ್ನು ಎಪ್ಸಿದ್ರೆ ಇನ್ನು 6 ಗಂಟೆವರೆಗೂ ಓಡಿಸ್ತಾನೆ ಅಂದ್ಬಿಟ್ಟು ನಾವು ಸೈಲೆಂಟಾಗಿ ಮಲಗಿ ಮಾಡ್ತಿದ್ವಿ. ಆಮೇಲೆ ಇನ್ನೊಂದು ಏನು ಮಾಡ್ತಿದ್ದ, ಅವನಿಗೂ ಗೊತ್ತಿತ್ತು ಇವರು ಬಿಟ್ಟರೆ ಮಲಗಿಬಿಡ್ತಾರೆ ಅಂತ. ಕರೆಕ್ಟಾಗಿ 2 ಗಂಟೆಗೆ ಬನ್ನಿ ಟೀ ಕುಡ್ಕೊಂಬರೋಣ ಅಂತ ಕರ್ಕೊಂಡು ಹೋಗ್ಬಿಡೋಣ. ರಾತ್ರಿ ಕಲಾಸಬಳ್ಳೆ ಹೋಗ್ತಿದ್ವಿ ಸರ್. ಓಮು ಇವೆಲ್ಲ ಮಾಡಬೇಕಾದ್ರೆ ರಾತ್ರಿ 2 ಗಂಟೆಗೆ ನಾವು 5 ಕಲಾಸಬಳ್ಳೆ ಅಲ್ಲೇ ಒಂದು ಅಯ್ಯಪ್ಪನ ದೇವಸ್ಥಾನ ಪಕ್ಕ ಒಂದು ಯಾವನೋ ಮೂಲೆಯಲ್ಲಿ ಟೀ ಇಟ್ಕೊಂಡ್ರು ಅಲ್ಲಿಗೆ ಹೋಗ್ತಿದ್ವಿ. ಅಲ್ಲಿ ಸಿಗಲಿಲ್ಲ ಅಂದರೆ ರೈಲ್ವೆ ಸ್ಟೇಷನ್ ಹತ್ರ ಹೋಗ್ತಿದ್ವಿ. ಉದ್ದೇಶ ಏನಂದರೆ ಸ್ವಲ್ಪ ನಿದ್ದೆ ಹಿಂಗೆ ಹೋಗ್ಬಿಡ್ಲಿ, ಮತ್ತೆ ತಿರುಗಿ ಇನ್ನೊಂದು 2-3 ಅವರ್ ಮಾಡ್ಬೋದು ಅನ್ನೋದು. ಆ ಥರ ಅದಕ್ಕೆ ಎಂಡ್ ಇರ್ತಿರ್ಲಿಲ್ಲ. ಒಂದು ಇಲ್ಲೇನಿತ್ತಂದರೆ ಒಂದು 8 ಗಂಟೆಗೆ ರಾತ್ರಿ ಮನೆಗೆ ಅವರು ಅವ್ರ ಫ್ಯಾಮಿಲಿ, ಇವಾಗ ಅವ್ರ ಫ್ಯಾಮಿಲಿ ಇಲ್ಲ, ಅದು ನಮಗೂ 8-8:15 ಅಷ್ಟೊತ್ತಿಗೆ 9 ಆಗತ್ತ ನೋಡ್ತಾ ಇದ್ವಿ. ಅದು ಗವಾಸ್ಕರ್ ಅವರು, ಸುನಿಲ್ ಗವಾಸ್ಕರ್ ಅವರು ಒಂದು ಹೇಳ್ತಾರೆ, ಈ ಕೊನೆ ಹಂತಗಳಲ್ಲಿ ಕ್ರಿಕೆಟ್ ಆಡುವಾಗ ಅವರು ಟೈಮ್ ವಾಲ್ ಕ್ಲಾಕ್ ನೋಡ್ರಂತೆ, ಯಾವಾಗ ಮುಗಿದೋಗುತ್ತೆ ಡೇ ಮ್ಯಾಚ್ ಅಂತ. ಅಂದರೆ ಅಷ್ಟು ಸುಸ್ತಾಗಿರುತ್ತೆ. ಆ ಥರ ಇತ್ತು ಅವಾಗ ಹಂಗೆ. ಬಟ್ ಇವಾಗ ಹೆಂಗೆ ಅಂತಂದರೆ ಇವಾಗ ವರ್ಕ್ ಬಂದು ಆ ಥರ ಇತ್ತು. ಬಟ್ ಆದರೆ ಅವ್ನು ನಿಲ್ಲಿಸ್ತಿರ್ಲಿಲ್ಲ ಅನ್ನೋದು ನನಗೆ ಯಾಕೆ ಗೊತ್ತಾಗೋದು ಅಂದರೆ, ಮಾರನೇ ದಿನ ಬರ್ಬೇಕಾದ್ರೆ ಒಂದಷ್ಟು ಅವನು ರಾತ್ರಿ ಎಲ್ಲ 12 ಗಂಟೆ 2 ಗಂಟೆವರೆಗೂ ಯೋಚನೆ ಮಾಡ್ತಿದ್ದ ಅನಿಸ್ತು ಅವ್ನ ಮನೆಯಲ್ಲಿ. ಮಾಡಿ ಬೆಳಗ್ಗೆ ಬಂದು ಮತ್ತೆ ಈ ಥರ ಡೆವಲಪ್ ಆಗಿದೆ ಅಂತ, ಅಥವಾ 3-4 ದಿನ ಬಿಟ್ಕೊಂಡು ಬಂದಾಗ ಈ ಓನ್ ನರೇಷನ್ ಹೇಳೋರು, ಇದು ಹೆಂಗಿದೆ ಅನ್ನೋರು, ಅದು ಹೆಂಗಿದೆ ಅನ್ನೋರು. ಸೊ ಇದು UI ಮೂಲವಾಗಿ ಹೆಂಗೆ ಸ್ಟಾರ್ಟ್ ಆಯಿತು, ಹೆಂಗೆ UI ಆಯಿತು ಅನ್ನೋದು ಆಮೇಲೆ ಆಗಿದ್ದದು. ಎಸ್ ಸರ್, ಅದಕ್ಕಿಂತ ಮುಂಚೆ ನಾನು ಹೇಳ್ಬಿಡ್ತೀನಿ. UI ನಾನು ಬರೋಕ್ಕಿಂತ ಮುಂಚೆ ಅದೇ ಸರ್ ಹೇಳ್ದಂಗೆ ಮೊದಲನೇ ಬಾರಿಗೆ ಅಂದರೆ ಉಪೇಂದ್ರ ಸರ್ ಶಾರ್ಟಲ್ಲಿ ತುಂಬ ಅವರು ಆ್ಯಕ್ಟಿವ್ ಆಗಿರ್ತಾರೆ. ಯಾವಾಗಲೂ ಶಾರ್ಟಲ್ಲಿ ಈ ಲೊಕೇಶನಲ್ಲಿ ಇನ್ನೂ ಆ್ಯಕ್ಟಿವ್ ಆಗಿರ್ತಾರೆ, ಹೈಪರ್ ಆ್ಯಕ್ಟಿವ್ ಆಗಿರ್ತಾರೆ.
ಆಮೇಲೆ ನನಗೆ ಒಂದ್ಸಲ ಅವ್ರು ಹೇಳಿದ ನೆನಪಿದೆ, ಅವ್ರು ಮಾತಾಡ್ತಾ ಇದ್ವಿ, ಈಗಿನ ಹುಡುಗರು ಅಂತ ಬೈತಾ ಇದ್ರು, ಅಸಿಸ್ಟೆಂಟ್ ಅಸೋಸಿಯೇಟ್ ಬರ್ತಾರಲ್ಲ ಅಂಥೇಳಿ ಇತ್ತೀಚೆಗೆ ಸಿಕ್ಕಾಗ ಏನಾಗುತ್ತೆ, ಏನಿಲ್ಲ ರಾತ್ರಿ ಕೆಲಸ ಮಾಡಿ ಲೇಟ್ ಮಾಡಿ ಹೋಗಿರ್ತೀವಿ, ನಾವು ಬೆಳಗ್ಗೆ ಬನ್ನಿ ಅಂದರೆ ಬರಲ್ಲ, ಬಂದಾಗ ಹೆಂಗೆ ಬರೋರು, ಯಾಕೆ ಅಂದರೆ ಸರ್ ಲೇಟ್ ಆಯಿತು ಸರ್ ಅಂತ ನನಗೆ ಹೇಳ್ತದೆ. ಇಲ್ಲ ಅದು ಹೌದು, ಅದು ನನಗೆ ಗೊತ್ತು. ಈ ಜನರೇಷನ್ ಕೆಲಸ ಹುಡುಗರು, ನಮ್ಮ ಜನರೇಷನ್ ಅಂದರೆ ನಮ್ಮ ಟೀಮ್, ನಮ್ಮ ಟೀಮ್ ಥರ ನಾನು ನೆಕ್ಸ್ಟ್ ನೋಡಿದ್ದು ಪ್ರೇಮ್ ಟೀಮು, ಜೋಗಿ ಪ್ರೇಮ್ ಟೀಮ್ ಸರ್. ಆ ಥರ ಮಾಡಿದಾಗಲೇ ಆ ಥರ ಸಿನಿಮಾಗಳಾಗೋದು. ಆಫೀಸ್ ಥರ ಮಾಡಿದಾಗ, ಆಫೀಸ್ ಕೆಲಸ ಮಾಡಿದಾಗ ಇವರು ಈಗಿನ ಜನ್ರೇಷನ್ ಭಾಳ ಜನಕ್ಕೆ ಕತೆ ಬೇಕಿಲ್ಲ. ಈ ಪಿಕ್ಚರಲ್ಲಿ ಕೆಲಸ ಮಾಡಿದ್ವಿ ಅನ್ನೋದಕ್ಕೆ ಏನು ಬೇಕು, ಲೊಕೇಶನಲ್ಲಿ ಇರಬೇಕು, ಪೋರ್ಟ್ಫೋಲಿಯೋ. ನಾನು ಈ ಪಿಕ್ಚರ್ ಮಾಡ್ತಾ ಇದ್ದೀನಿ, ಈ ಪಿಕ್ಚರಿಂದ ಈಗೆಲ್ಲ ಕ್ಯಾಲ್ಕುಲೇಷನ್ ಭಾಳ ಫಾಸ್ಟ್ ಆಗಿದೆ. ಈ ಪಿಕ್ಚರ್ ಕೆಲಸ ಮಾಡಿದೆ, ಆ ಪಿಕ್ಚರ್ ಕೆಲಸ ಮಾಡಿದೆ, ಇವ್ರ ಹತ್ರ ಮಾಡಿದೆ, ಅವ್ರ ಹತ್ರ ಮಾಡಿದೆ, ಟಕ್ಕಂತ ಅಲ್ಲಿ ಹೋಗ್ಬಿಡೋದೇನೋ ಅವರು ಡೈರೆಕ್ಷನ್ಗೆ ಹೋಗ್ಬಿಟ್ಟು, ಡೈರೆಕ್ಷನ್ನು ಹೋಗಲಿ ಇನ್ನೇನಾಗುತ್ತೆ ಅಲ್ಲೂ. ಇಲ್ಲಿ ನಮಗೆ ಒಂದು ಸಿನಿಮಾ ನೀವು ಕರೆಕ್ಟಾಗಿ ಮಾಡಿದ್ರೆ ಎಲ್ಲ ಕಲ್ತ್ಕೊಂಡ್ಬಿಡ್ತೀವಿ. ಆ ಒಂದು ಸಿನಿಮಾನ ಕರೆಕ್ಟಾಗಿ, ಈಗ ಏನು ಗೊತ್ತಾ, ದಿಸ್ ಪ್ರೋಸೆಸ್ ಆಫ್ ಲರ್ನಿಂಗ್ ಸಿನಿಮಾ ಮೇಕಿಂಗ್ ಹೆಂಗೆ ಅಂದರೆ, ಏನೂ ಇಲ್ಲ, ಒಂದು ಥಾಟು ಕತೆ ಆಯಿತು, ಕತೆ ಸ್ಕ್ರೀನ್ ಪ್ಲೇ ಆಯಿತು, ಸ್ಕ್ರೀನ್ ಪ್ಲೇ ಸೀನ್ಗಳಾಯಿತು, ಸೀನ್ಗಳ ಮೇಲೆ ಡೈಲಾಗ್ಸ್ ಬಂತು, ಶಾರ್ಟ್ ಡಿವಿಷನ್ ಬಂತು. ನೋಡಿ ಇಲ್ಲಿವರೆಗೂ ಇನ್ನೂ ಶೂಟಿಂಗ್ ಆಗಿಲ್ಲ, ಶಾರ್ಟ್ ಡಿವಿಷನ್ನು ಡೈಲಾಗ್ಸ್ ಎಲ್ಲ ಬಂದ ಮೇಲೆ ಲೊಕೇಶನ್ ಅದಕ್ಕೆ ಆ್ಯಡ್ ಆಯಿತು, ಕಾಸ್ಟ್ ಆ್ಯಡ್ ಆಯಿತು, ಆರ್ಟಿಸ್ಟ್ ಆ್ಯಡ್ ಆದರು, ಎಲ್ಲ ಆ್ಯಡ್ ಆಗ್ತಾ ಬಂತು. ಅಲ್ಲಿಗೆ ಬರೀ ಮೂಳೆ ಸ್ಟಾರ್ಟ್ ಆಯಿತು. ಶೂಟಿಂಗ್ ಸ್ಪಾಟ್ಗೆ ಹೋದಾಗ ಅದಕ್ಕೆ ಮಸಲ್ ತುಂಬಿಸ್ತೀವಿ ನಾವು, ಅದು ಕರೆಕ್ಟಾದ ಆರ್ಟಿಸ್ಟು, ಲೈಟಿಂಗು ಎಲ್ಲ ಐಟಿ, ಮೂಡು ಎಲ್ಲ ಹಾಕಿ ಇದನ್ನೆಲ್ಲ ನಾವು ಮಸಲ್ಸ್, ಅದು ಮಾಂಸಖಂಡಗಳು ಆಗಲೂ ಫಿನಿಶ್ ಆಗಿಲ್ಲ. ಮಾಂಸಖಂಡಗಳು ಬಂದು ಎಲ್ಲ ರೆಡಿ ಆದಮೇಲೆ ಯಾವಾಗ ಎಡಿಟಿಂಗ್ ಆನ್ ಮಾಡ್ತೀವೋ, ಮೂಗು ಎಷ್ಟಿರಬೇಕು, ಕಿವಿ ಎಷ್ಟಿರಬೇಕು, ತುಟಿ ಎಷ್ಟಿರಬೇಕು, ಕಣ್ಣು ಹೆಂಗಿರಬೇಕು, ಯಾವುದು ಬ್ರೈಟಾಗಿರಬೇಕು, ಯಾವ್ದು ಡಲ್ಲಾಗಿರಬೇಕು, ಈ ಥರ ವ್ಯಕ್ತಿ ಪ್ರಿಪೇರ್ ಆಗ್ತಾನೆ ಎಡಿಟಿಂಗಲ್ಲಿ. ಎಡಿಟಿಂಗಲ್ಲಿ ಬಂದಮೇಲೆ ಅವ್ನು ಸ್ಕಿನ್ ಬಂತು ಅಂದರೆ, ಇಲ್ಲ ಅಲ್ಲೂ ಸ್ಕಿನ್ ಬಂದಿಲ್ಲ ಅವನಿಗೆ, ಸ್ಕಿನ್ಲೆಸ್ ಅಂದರೆ ನಿಮಗೆ ಸ್ಕಿನ್ ಎಡಿಟಿಂಗ್ ಮುಂಚೆ ಸಿನಿಮಾ ನೋಡ್ತಿರಲ್ಲ ನೀವು, ಅದಾದಮೇಲೆ ಸಿನಿಮಾ ಮ್ಯಾಗೆ ಬರೋದು ಸ್ಕಿನ್ನು. ಸ್ಕಿನ್ನೇ ನಾವು ನೋಡೋದು. ಒಬ್ಬ ವ್ಯಕ್ತಿ ನಿಮ್ಮನ್ನು ನಾನು ಗುರ್ಸೋದು ನಿಮ್ಮ ಸ್ಕಿನ್ನಿಂದ, ನನ್ನನ್ನು ನೀವು ಗುರ್ಸೋದು ನನ್ನ ಸ್ಕಿನ್ನಿಂದ. ಈ ಸ್ಕಿನ್ ಒಂದು ಕಿತ್ತಾಕ್ಬಿಟ್ಟೆ ಅಂದರೆ ನಿಮ್ಗೆ ನನಗೆ ಗುರ್ತಕ್ಕೆ ಸಿಗಲ್ಲ. ಆ ಸ್ಕಿನ್ ಮಾಡೋದು ಯಾವಾಗ, ಅದಕ್ಕೆ ರೆಕಾರ್ಡಿಂಗು ಎಫೆಕ್ಟ್ಸು ಅಂತ ಸೇರುತ್ತಲ್ಲ, ಮ್ಯೂಸಿಕ್ ಸೇರುತ್ತಲ್ಲ, ಮ್ಯೂಸಿಕ್ ಎಲ್ಲ ಆ್ಯಡ್ ಆದಾಗ ಆ ಮ್ಯೂಸಿಕ್ ಆ್ಯಡ್ ಆಗಿ ಅದನ್ನು ಬ್ಯಾಲೆನ್ಸ್ ಮಾಡಿ ಇದು ಒಬ್ಬ ವ್ಯಕ್ತಿ ರೆಡಿ ಆಗ್ತಾನೆ, ವ್ಯಕ್ತಿ ರೆಡಿ ಆಗ್ತಾನೆ. ಆ ವ್ಯಕ್ತಿಗೆ ಮೊದಲೇ ಒಂದು ಹೆಸರಿಕ್ಕಿರ್ತೀವೋ, ಇಲ್ಲ ಆಮೇಲೆ ಹೆಸರಿಕ್ತೀವೋ, ಮಧ್ಯದಲ್ಲಿ ಹೆಸರಿಕ್ತೀವೋ, ಕೂಗೋಕ್ಕೆ ಒಂದು ಹೆಸರು ಬೇಕು ಅವನಿಗೆ. ಕೂಗೋಕ್ಕೆ ಆ ಹೆಸರು ಯಾವ್ದಾದ್ರು ಇದ್ಕೊಳ್ಳಿ, ಅದು ಅಟ್ರಾಕ್ಟಿವ್ ಆಗಿರಲಿ ಅನ್ನೋದು ಒಂದು. ಬಿಕಾಸ್ ಆಫ್ ದಿ ಬ್ಯಾಕ್ಗ್ರೌಂಡ್ ಆ್ಯಂಡ್ ಹಿಸ್ಟ್ರಿ ಆಫ್ ಉಪೇಂದ್ರ, ಅವರು ಸಾಮಾನ್ಯವಾಗಿ ಒಂದು ಹೆಸರು ಇಡೋಕ್ಕಾಗಲ್ಲ. ಅವ್ರ ಆ ಹೆಸರೂ ಏನಾದ್ರು ಮಾಡಲೇಬೇಕು ಅನ್ನೋ ಸ್ಥಿತಿಗೆ. ಸೊ ಯಾವಾಗ ಆ ಸ್ಕಿನ್ ಬಂತು, ಎಲ್ಲ ಬಂತು ಅಂದರೆ, ಕಿವಿ ರೆಡಿ ಆಯಿತು, ಮೂಗು ರೆಡಿ ಆಯಿತು, ಕಣ್ಣು ರೆಡಿ ಆಯಿತು, ಎಲ್ಲ ರೆಡಿ ಆಯಿತು, ಅದಕ್ಕೊಂದು ಒಳ್ಳೆ ಶೇಪು ಬಂತು, ಅದಕ್ಕೊಂದು ಸ್ಕಿನ್ ಅಂಟ್ಕೊಳ್ತು ಅಂದಮೇಲೆ ನಾವು ಜನರ ಹತ್ರ ಬಿಡ್ತೀವಿ. ಗಂಡು ಹೆಣ್ಣು ಮದುವೆ ಆಗ್ತಿರೋ ಆಗಲ್ವೋ, ಏನು ಮಾಡ್ತಿರೋ ನಿಮಗೆ ಅಂತ. ಈಗ ಇಲ್ಲೇನಾಗೋಗುತ್ತೆ ಅಂದರೆ, ಈಗಿನ ಹುಡುಗರುಗಳಿಗೆ ಸ್ಕಿನ್ ಹೆಂಗೆ ಬಂತು, ಬೋನ್ ಹೆಂಗೆ ಬಂತು, ಇವೆಲ್ಲ ಹೆಂಗೆ ಬಂತು ಅನ್ನೋದು ಬೇಡ, ಸ್ಕಿನ್ ಬಂದ ಮೇಲೆ ಇತ್ತಲ್ಲ, ನಾವು ಈ ಸ್ಕಿನ್ ಜೊತೆ ಇದ್ದೀವಿ ಅಂತ ಅಷ್ಟೇ ತೋರ್ಸಕ್ಕೆ. ಸೊ ಅದರಿಂದ ಅದು ನಾನು ನೋಡಿದ್ದೀನಿ. ಅವ್ರು ಹೇಳಿದ್ದು ನನಗೆ ಗೊತ್ತಾಯಿತು. ಎರಡನೇದು ಇನ್ನೊಂದು ವಿಚಾರ ನಾನು ಹೇಳ್ತೀನಿ, ಆಮೇಲೆ UI ಬಗ್ಗೆ ಮಾತಾಡ್ತೀವಿ. ಉಪೇಂದ್ರ ಸರ್ ಮತ್ತು ಮುರಳಿ ಮೋಹನ್ ಸರ್ ಇಬ್ಬರು ಕ್ಲಾಸ್ಮೇಟ್ಸು ಮತ್ತು ಚಡ್ಡಿ ಬಡ್ಡೀಸ್ ಅಂತಾರಲ್ಲ ಆ ಥರ, ಇವರಿಬ್ಬರ ಮಧ್ಯೆ ಒಂದು ಮಾತುಕತೆ ನಡೆಯೋದು ನೋಡೋದೇ ಒಂದು ಖುಷಿ ನನಗೆ. ದ ವೇ ಯು ಇಂಟ್ರಾಕ್ಟ್ ಬೋತ್, ಅಂದರೆ ಯಾವುದೇ ಚೈಲ್ಡ್ಹುಡ್ ಫ್ರೆಂಡ್ಸು ಅವ್ರು ತುಂಬ ದೊಡ್ಡವರಾಗಿರ್ತಾರೆ, ನಮ್ಗಿಂತ ಸೀನಿಯರ್ಸ್ ಆಗಿರ್ತಾರೆ ಇನ್ ಟರ್ಮ್ಸ್ ಆಫ್ ಮೆನಿ ಫ್ಯಾಕ್ಟರ್ಸ್. ಬಟ್ ಅವ್ರವ್ರು ಸಿಕ್ಕಾಗ ಅವ್ರು ಎಷ್ಟು ಅಂದರೆ, ನಮ್ಮ ತಂದೆನೂ ನೋಡಿದ್ದೀನಿ ನಾನು ಮಾತಾಡೋದು, ಅವ್ರವರು ವಯಸ್ಸಾದರೂ ಕೂಡ ಹೆಂಗೆ ಮಾತಾಡ್ತಾರೆ ಅಂತ ಹೇಳಿ. ಹೌದು, ನೀವು ಆ್ಯಕ್ಚುಲಿ ಸ್ಪಾಟಲ್ಲಿ ನೀವು ನೋಡಿದ್ದೀರ, ನಮ್ಗೆ ಗೊತ್ತಿಲ್ಲ ನಾವಿಬ್ಬರು ಮಾತಾಡೋದು ಏನು ಅನ್ನಿಸ್ತು ಅಂತ. ಸೊ ನಾನು ನೋಡಿದ್ದೀನಿ, ನೀವಿಬ್ಬರು ಜಗಳ ಆಡ್ಕೋತಾ ಇದ್ರಿ. ಜಗಳ ಅಂದ್ರೆ ಹಂಗಲ್ಲ, ಹಂಗೆ ಮಾಡೋ ಹಿಂಗೆ ಮಾಡೋ, ಸಾಯ್ತಾನೆ ಇಲ್ವಲ್ಲ ನೀನು, ಹಂಗೆ ಅಲ್ಲ. ಅಲ್ಲೊಂದು ಪಂಚೆ ಡೈಲಾಗ್ ಹೊಡೆದ, ನನ್ನ ಡ್ರೆಸ್ಸು ಕಾಸ್ಟ್ಯೂಮ್ ಎಲ್ಲ ಒಂದು ಸೆಲೆಕ್ಟ್ ಮಾಡಿದ್ನಲ್ಲ, ಆ್ಯಕ್ಚುಲಿ ಭಾಳ ವಿಚಿತ್ರವಾಗಿದೆ ಆ ಕಾಸ್ಟ್ಯೂಮ್, ಟೋಪಿ ಅದು. ನಾವಿವಾಗ ಯಾವತ್ತೂ ಆ ಥರ ಕಾಸ್ಟ್ಯೂಮ್ ಹಾಕೊಂಡು ಕೂತಿಲ್ಲ ಅಂತ. ಹಾಕು ನೀನು ಪ್ರಚಾರ ಪ್ರಿಯ ಅಂದ. ನಾನು ಆಮೇಲೆ ಅಂದ್ಕೊಂಡೆ ಪ್ರಚಾರ ಪ್ರಿಯ ಅಲ್ಲ, ಪ್ರಶಂಸೆ ಪ್ರಿಯ ಅಂತ. ನನ್ನನ್ನು ಹೊಗಳು ಸಾಕು, ಹೇಳಿದ್ದೆಲ್ಲ ಮಾಡ್ಬಿಡ್ತೀನಿ ಅಂತ. ಇಲ್ಲ, ಅದು ಈಗ
ನಾವು ನಗ್ತಾ ಇರ್ತೀವಿ ಅಥವಾ ಈಗೇನಿದೆ ಅಂದರೆ ಅವನು ಡೈರೆಕ್ಟ್ ಮಾಡೋವಾಗ ಅದು ಅವನೇ ಮಾಡಿ ತೋರಿಸೋದ್ನಲ್ಲ, ಆ ಬೀಳೋ ಶಾಟ್ ಅವ್ನು ಮಾಡಿ ತೋರಿಸ್ದ. ಆಮೇಲೆ ಪ್ರಾಬ್ಲಮ್ ಏನಂತಂದರೆ ಅವನ ಹತ್ರ ಅವ್ನ ವಾಯ್ಸ್ ವೈಬ್ರೇಷನ್ ಇದೆಯಲ್ಲ ನಿಮ್ಮನ್ನು ಬ್ಲ್ಯಾಂಕ್ ಮಾಡುತ್ತೆ. ಮಾಡುತ್ತೆ. ಸಿ ಆರ್ಟಿಸ್ಟ್ಗಳಿಗೆ ಒಬ್ಬೊಬ್ಬ ಡೈರೆಕ್ಟ್ರು ಒಂದೊಂದು ಥರ ಸರ್. ಒಬ್ಬ ಡೈರೆಕ್ಟ್ರು ಮಾತಾಡಲ್ಲ, ಚೆನ್ನಾಗಿ ಬಂದು ಹಿಂಗೆ ಬಂದು ಅದು ನಾನು ಪ್ರೇಮಲ್ಲಿ ನೋಡಿದೆ. ಪ್ರೇಮ್ ಜೊತೆ ನಾವು ವರ್ಕ್ ಮಾಡಿದಾಗ ನನಗೆ ಹೋಗೋವಾಗ ಭಯ ಇತ್ತು. ಸೆಟ್ಟಿಗೆ ಹೋಗೋವಾಗ ಏನಪ್ಪ 2 ಪಿಕ್ಚರ್ ಹಿಟ್ ಕೊಟ್ಟಿರೋ ಡೈರೆಕ್ಟ್ರು ಹಿಂಗೆ ನಮ್ಮ ಬಾಸು ಹಿಂಗೆ ಹಿಂದ್ಗಡೆ ನಿಂತ್ಕೊಂಡು ಆಕ್ಷನ್ ಅಂತನಲ್ಲ, ಹಂಗಾಗತ್ತೆ ಒಂದ್ಸಲ. ಆಮೇಲೆ ಅವ್ನು ಏನು ಫಿಕ್ಸ್ ಮಾಡಿದಾನೋ ಅದೇ ಮಾಡ್ಬೇಕು ನೀವು. ಅದು ಬಿಟ್ಟು ಈ ಕಡೆ ಆ ಕಡೆ ಹೋಗೋಕ್ಕೂ ಬಿಡಲ್ಲ ಅವನು. ಈ ಥರ ಒಂದು ಸ್ಕೂಲು. ಈ ಪ್ರೇಮ್ ಹತ್ರ ಹೋಗ್ಬಿಟ್ರೆ ಅದಿಂದಂಥ ಸ್ಕೂಲು ಗೊತ್ತಿಲ್ಲ. ಒಟ್ಟಲ್ಲಿ 2 ಪಿಕ್ಚರ್ ಹಿಟ್ ಬೇರೆ ಕೊಟ್ಟಿದ್ದಾರೆ. ಸೋದೆ ಪ್ರೇಮ್ ವಾಸ್ ಕಂಪ್ಲೀಟ್ಲಿ ಕಂಫರ್ಟಬಲ್. ಹೇಗೆ ಅಂದರೆ ಸೀನು ನಾವು ಟೋಟಲ್ ಈ ಸೀನ್ ಇದೆಯಲ್ಲ, ಅವ್ರೇನೋ ಒಂದು ಬರ್ಸಿರ್ತಾರೆ ಡೈಲಾಗು, ಆ ಡೈಲಾಗನ್ನು ನಿಮ್ಗೆ ಹೆಂಗೆ ಬೇಕು ಹೇಳಿ ಅಂದ್ಬಿಡೋರು. ಆವಾಗ ನನಗೆ ಏನಾಗೋದು, ಅದನ್ನೇ ಮಾತಾಡ್ತಾ ಇರೋರು. ನೀವು ಮಾತಾಡಿ ಅಣ್ಣ ನೀವೇನು ಹೇಳ್ತೀರಾ. ಪಕ್ಕದಲ್ಲಿ ಒಬ್ಬ ಹುಡುಗ ಇರೋನು ಅದನ್ನು ಟಕ 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 ಬರ್ಕೋಬೇಕು. ಸೊ ಹೀಗೆ ಬರ್ಕೋತಾ ಅದಿಷ್ಟುದ್ದ ಇರೋ ಡೈಲಾಗನ್ನು ನಾವು ಮಜ್ಜವಾಗಿ ಹಿಂಗೆ ಮಾಡಿದ್ರೆ ಹೊಗಳೋರು, ಖುಷಿ ಪಡೋರು, ಸಂತೋಷ, ಏನು ಡೈಲಾಗ್ ಅಣ್ಣ ಅನ್ನೋರು. ನಮಗೆ ಪರವಾಗಿಲ್ಲ ಕಣಯ್ಯ, ನಮ್ಮ ದಾರಿಗೆ ಬಿಡ್ತಾವ್ರೆ ಏನೋ ಅನ್ಸುತ್ತಲ್ಲ, ಅದು ಆ ಥರ ಕ್ಯಾರೆಕ್ಟ್ರು. ಉಪೇಂದ್ರ ಆ ಥರ ಕ್ಯಾರೆಕ್ಟ್ರ್ ಅಲ್ಲ. ಇಷ್ಟು ಪಿಕ್ಚರಲ್ಲಿ ನಾನು ಹಿಂಗೆ ನಡ್ಕೊಂಬಂದು ಟಾಯ್ಲೆಟಿಗೆ ಕೂತ್ಕೋತೀನಿ, ಅಲ್ಲಿ ದೆವ್ವ ಕಾಣಿಸುತ್ತೆ. ನಾನು ಸುಶೀಲ್ ರಾಜ್ ಹಿಂಗೆ ನಡ್ಕೊಂಬರ್ತೀವಿ ಸರ್, ಅಲ್ಲಿ ಕೂತ್ಕೋತೀವಿ, ಟಾಯ್ಲೆಟ್ಗೆ ಕೂತ್ಕೋತೀವಿ ರಾತ್ರಿ. ಹಿಂಗೆ ನೋಡಿದಾಗ ಸಾರ್ ಅಲ್ಲಿ ನೋಡಿ ಸಾರ್ ಅಂತಲೇ ನಾನು ನೋಡ್ತೀನಿ, ಅಲ್ಲೊಂದು ಬೊಂಬೆ ಹೋಗ್ತಾ ಇರುತ್ತೆ. ಎದ್ದು ನಿಂತ್ಕೋತೀನಿ, ಯಾವನೋ ಬೊಂಬೆಲಿ ಸೇರ್ಕೊಂಡನು ಬಿಡ ಅಂತ ನಾನು ಹಂಗೆ ಹೋಗ್ತೀನಿ. ಇದು ಒಂದು ಶಾಟ್ ಸರ್. ರಾತ್ರಿ 2 ಗಂಟೆಗೆ ಈ ಶಾಟ್ ಇಟ್ಟರು. ಟ್ರಾಲಿ ಎಷ್ಟು 8 ಟೇಕ್ ಮಾಡಿದ್ದೀವಿ ಸರ್. 8 ಟೇಕು, ಏನೂ ಇಲ್ಲ ಶಾರ್ಟಲ್ಲಿ. ನಾ ಕೂತ್ರೆ ಅವ್ನು ಕೂರಲ್ಲ, ಅವ್ನು ಕೂತ್ರೆ ನಾ ಕೂರಲ್ಲ, ಇಬ್ಬರು ಕೂತ್ರೆ ಕ್ಯಾಮ್ರಾ ಕೂತಿರಲ್ಲ. ಇನ್ನು ಎಲ್ಲ ಸರಿ ಹೋಯ್ತು ಅಂದರೆ ಉಪೇಂದ್ರ ಏನೋ ಒಂದು ಕೂಗಿರ್ತಾನೆ, ಹಂಗಾಗಿರುತ್ತೆ. ಆದರೆ ಹಂಗೇ ಬೇಕು, ಇಲ್ಲೇ ನೋಡಬೇಕು, ಇಷ್ಟೇ ನೋಡಬೇಕು, ಈ ಥರ ಡೈರೆಕ್ಟ್ರು. ನನಗೆ ಆವಾಗ ಬೇರೆ ಆರ್ಟಿಸ್ಟ್ಗಳು ಹೆಂಗೆ ಮಾಡ್ತಿದ್ರು ನಂಗೆ ಗೊತ್ತಿಲ್ಲ. ಬಟ್ ಅದು ಬ್ಯಾಕ್ಗ್ರೌಂಡ್ ಹಂಗೆ. ಅದು ಉಪೇಂದ್ರ ಸ್ಟೈಲ್ ಫಂಕ್ಷನ್ ಫಿಕ್ಸ್ ಆಗಿಬಿಟ್ಟಿರ್ತಾನೆ. ಉಪೇಂದ್ರಗೆ ಕ್ಲಾರಿಟಿ ಇರುತ್ತೆ, ಇದೇ ಮಾಡಬೇಕಷ್ಟೇ, ನೀವು ಇಷ್ಟೇ ಮಾಡಬೇಕು, ಇದನ್ನೇ ಮಾಡಬೇಕು ಅಷ್ಟೇ. ಎಕ್ಸ್ಟ್ರಾ ಡೈಲಾಗ್ ಹೇಳೋಕ್ಕೂ ಬಿಡೋಲ್ಲ, ಕಮ್ಮಿ ಮಾಡೋಕ್ಕೂ ಬಿಡೋಲ್ಲ, ಏನು ಮಾಡೋಕ್ಕೂ ಬಿಡೋಲ್ಲ. ಸೊ ನನಗೆ ಓಮಲ್ ಮಾಡಿದೆ. ವಿಷಲ್ ಬಿಡಿ, ವಿಷಲ್ಗೆ ಅಸೋಸಿಯೇಟೇ ಕ್ಯಾರೆಕ್ಟ್ರು. ಅದು ಹಿ ವಾಸ್ ಹ್ಯಾಪಿ ದಟ್ ಶಾಟ್. ಅದರಲ್ಲಿ ನಾನು ಬಿದ್ದೋಗೋದು, ದೆವ್ವ ನೋಡ್ತೀನಿ. ವಿಷಲ್ಲಿ ಹಿಂಗೆ ದೆವ್ವ ನೋಡ್ತೀನಿ ಸರ್. ದೆವ್ವ ನೋಡಿ ಕಿರ್ಚ್ಕೊಂಡು ಓಡ್ತೀನಲ್ಲ, ಓಡ್ದಿದ್ದ ಶಾಟಲ್ಲಿ ನಾನು ಇಂಪ್ರೂವೈಸ್ ಮಾಡಿಕೊಂಡು ಅದು ಅವ್ನಿಗೆ ಖುಷಿ ಆಯಿತು. ಅದನ್ನು ತಗಲಿ ಹಂಗೆ ಬಿದ್ದು ಪಲ್ಟಿ ಎಲ್ಲ ಹೊಡ್ಕೊಂಡು ಹೋಗೋ ನೀವಾ ಅಂತೀನಿ, ಅಲ್ಲಿಗೆ ಶಾರ್ಟ್ ಮುಗಿಯುತ್ತೆ. ಅದೊಂದೇ ಅದರಲ್ಲಿ ದೊಡ್ಡ ಸೀನು ಹೇಳ್ಕೊಬೇಕು ಅಂದರೆ. ಇನ್ನು ಮಿಕ್ಕಿದ್ರೆ ಡಗ ಸೀನ್ ಅಂತೂ ಬಿಡಿ, ಅದು ಡೈಲಾಗು ಹೊಡ್ಕೊಂಡು ಹೊಟ್ಟೋಗುತ್ತೆ. ಕಾಶಿ ಸರ್ ಇದ್ರು ಪಕ್ಕದಲ್ಲಿ, ಅದು ಒಂಥರ ನನಗದು ನೆನಪು ಬರುತ್ತೆ. ಎಲ್ಲ ಡಬಲ್ ಮೀನಿಂಗ್ ಮಾಡಿದ್ರೆ ಹೆಂಗ್ರಿ ಮಾತಾಡೋದು ನಾವು. ಅದು ಅದೇ ನೋಡಿ ಎಷ್ಟು ಚೆನ್ನಾಗಿದೆ ಅದು. ಅಂದರೆ ಕಾಶಿ ಸರ್ಗಿದ್ದು ಡಬಲ್ ಮೀನಿಂಗ್ ಇಮೇಜು. ಕಾಶಿ ಸಾರೇ ಹೇಳ್ತಾರೆ ಎಲ್ಲ ಡಬಲ್ ಇಮೇಜ್ ಮಾಡಿಬಿಟ್ರೆ ನಾವು ಹೆಂಗ್ರಿ ಇರೋದು ಅಂತ. ಮಾಡಿದ್ದೆ ಅವರು. ಆ ಉಪೇಂದ್ರ ಬರೋಕೆ ಹೇಳ್ರಿ ಫಸ್ಟು, ಎಲ್ಲ ಪದಗಳನ್ನೂ ಡಬಲ್ ಮೀನಿಂಗ್ ಮಾಡಿಬಿಟ್ರೆ ಜನ ತಟ್ಟಾಕ್ಬಿಡ್ತಾರೆ ಸರ್, ಅದು ಡಬಲ್ ಮೀನಿಂಗು ಸರ್ ಅಂತ. ಅದು ಐಡಿಯಾ ಏನು ಅಂದರೆ, ಅದು ಸಟೈರಾಗಿ ಏನಂತಾರೆ ಪತ್ರಕರ್ತರುಗಳನ್ನ ಇದು ಮಾಡಿರೋದು ಅದು. ಅಂದರೆ ಆವಾಗ ರಿವ್ಯೂ ಬರೆಯೋರೆಲ್ಲ ಡಬಲ್ ಮೀನಿಂಗು ಅದನ್ನು ಸ್ವಲ್ಪ ಕಾಶಿ ಸರ್ನ ಬೈತಿದ್ದಿದೆ ಬಿಕಾಸ್ ಆಫ್ ಹಿಸ್ ಡಬಲ್ ಮೀನಿಂಗ್ ಆ್ಯಂಡ್ ಸೆಕ್ಸ್ ಓರಿಯೆಂಟೆಡ್ ಸಿನಿಮಾ. ಇವತ್ತು ಅವ್ರನ್ನ ಲೆಜೆಂಡ್ ಅಂತಾರೆ, ಅದು ಬೇರೆ ವಿಚಾರ. ಆವತ್ತಿನ ದಿವಸ ಅವ್ರ ಮೇಲೆ ರೆಡ್ ಲೈಟ್ ಹಾಕೋತಿದ್ದು ಯಾಕೆಂದರೆ ಇಂಥ ಸಿನಿಮಾ ಮಾಡಿ ಅವ್ನು ಗೆದ್ಬಿಟ್ನಲ್ಲ ಅಂತ ಅಷ್ಟೇ ಸರ್, ಇನ್ನೇನಿಲ್ಲ. ಹೊಟ್ಟೆವರಿನೇ ಆವಾಗ ಅದು ಮಾಡಿದ್ದು ಒಂದು ಈಸಿ ಇತ್ತು, ಆ ಸೀನ್ಗಳೆಲ್ಲ ಈಸಿ ಇತ್ತು. ಆಮೇಲೆ ಆವಾಗ ಸ್ವಲ್ಪ ಬಟ್ ಓಂ ಬರೋಷ್ಟೊತ್ತಿಗೆ ಬೌಂಡೆಡ್ ಸ್ಕ್ರಿಪ್ಟು, ಆ ಕಡೆ ಈ ಕಡೆ ಏನಿಲ್ಲ, ಸ್ಕ್ರಿಪ್ಟೇ ಪಕ್ಕ ಫೈನಲ್ಲು. ಸೊ ಅದರಿಂದ ಅದಕ್ಕೆ ನಾನು ಓಮಲ್ಲಿ ಏನು ಡಿಸೈಡ್ ಮಾಡೋದು ಅಂದರೆ ಆ್ಯಕ್ಟಿಂಗ್ ಮಾಡೋದು ಬೇಡ ಅಂತ ತಿಳ್ಕೊಂಡಿದ್ದೆ. ಕೊನೆಯಲ್ಲಿ ಇದು ಮಾಡು ಅದು ಮಾಡಿದ್ರೆ ಅಣ್ಣನ ಕ್ಯಾರೆಕ್ಟರ್ ಅಂದರೆ ಒಂದೇ ನೈಟು ಶೂಟಿಂಗು, ಇನ್ನೊಂದು ಸತ್ತೋಗಿರೋ 2 ದಿವಸ ಶೂಟಿಂಗು, ಕೆಲಸಕ್ಕೆ ತೊಂದರೆ ಆಗೋಲ್ಲ,
ಅನ್ನೋ ಇದರಲ್ಲಿ. ಬಟ್ ಬೇರೆ ಆರ್ಟಿಸ್ಟ್ಗಳೆಲ್ಲ ಮಾಡಿದ್ರಲ್ಲ ಆ ಪಿಕ್ಚರಲ್ಲಿ, ಅದರಲ್ಲಿ ರಿಯಲ್ ರೌಡಿಸ್ದು ನಾವು ಅವ್ರಿಗೆ ಅಡ್ಜಸ್ಟ್ ಆದ್ವಿ. ಬೇರೆಯವರೆಲ್ಲ ನಮ್ಮ ಉಪೇಂದ್ರ ಹೆಂಗೆ ಬೇಕೋ ಹಂಗೆ ಮಾಡಿರೋದು. ಓಕೆ, ನಾನು ಸರ್ ಇಂಟ್ರಪ್ಟ್ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ಸರ್ ಓಂ ಬಗ್ಗೆ ಇರ್ಬೋದು, ಬಗ್ಗೆ ಇರಬಹುದು, ಮತ್ತು ಉಪೇಂದ್ರ ಅವ್ರು ಮಾಡಿರೋಂಥ ಬೇರೆ ಸಿನಿಮಾಗಳಿರ್ಬೋದು, ಅಂದರೆ ಆಮೇಲೆ ಉಪೇಂದ್ರ ಅವ್ರ ಬಾಲ್ಯ ಇರ್ಬೋದು, ಯೌವನ ಇರ್ಬೋದು, ಮದುವೆಗಿನ ಮುಂಚೆ ಇರ್ಬೋದು, ನಾಟಕಗಳು ಮಾಡಿರೋದಿರ್ಬೋದು. ಸೊ ಅದೆಲ್ಲದರಲ್ಲೂ ಕೂಡ ಮುರಳಿ ಮೋಹನ್ ಸರ್ ಅವ್ರ ಜೊತೆಗೆ ಇದ್ದವರು, ಜೊತೆಲೇ ಬೆಳ್ಕೊಂಡು ಬಂದಂಥವ್ರು. ಈ ಎಲ್ಲ ವಿಚಾರಗಳನ್ನೂ ಕೂಡ ಮುರಳಿ ಸರ್ ನಮ್ಮ ಗೌರಿ ಶಕ್ಕಿ ಸ್ಟುಡಿಯೋದಲ್ಲಿ ತುಂಬ ಡಿಟೇಲ್ಡಾಗಿ ಅದನ್ನು ಹೇಳಿದ್ದಾರೆ. ಆ ವಿಡಿಯೋ ಲಿಂಕನ್ನು ಪುನೀತ್ ಅವರು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತಾರೆ, ಕಮ್ಯುನಿಟಿ ಪೇಜಲ್ಲೂ ಕೂಡ ಹಾಕಿರ್ತಾರೆ. ದಯವಿಟ್ಟು ಅದನ್ನು ನೀವು ನೋಡಿ. ಉಪೇಂದ್ರ ಅವ್ರ ಕ್ಯಾರೆಕ್ಟರ್ ಹೇಗೆ, ಈಗೇನೋ ಒಂದು ಝಲಕ್ ಕೊಟ್ರಲ್ಲ, ಈ ಥರ ನೂರಾರು ಘಟನೆಗಳು ಉಪೇಂದ್ರ ಅವರ ವ್ಯಕ್ತಿತ್ವನ ತೋರಿಸುವಂಥದ್ದು, ಅವ್ರು ಬೆಳೆದು ಬಂದ ರೀತಿಯನ್ನು ತೋರಿಸುವಂಥದ್ದು ಇದೆ. ದಯವಿಟ್ಟು ಅದನ್ನು ನೀವು ನೋಡಿ ಅಂತ ನಾನು ಕೇಳ್ಕೊಳ್ತೀನಿ. ಹೌದು, ಒಂದು ಏನಾಗುತ್ತೆ ಅಂದರೆ ತರಲೆನ ಮಗ ಉಪೇಂದ್ರ ಬೇರೆ, ವಿಶ್ ಉಪೇಂದ್ರ ಬೇರೆ, ಓಂ ಉಪೇಂದ್ರ ಬೇರೆ, ಉಪೇಂದ್ರ ಬೇರೆ. ಉಪೇಂದ್ರ ಬರೋಷ್ಟೊತ್ತಿಗೆ ಅದು ಹೆಂಗಿತ್ತು ಅಂದರೆ ಫುಲ್ಲು ಪಂಪ್ ಹೊಡೆದ್ಬಿಟ್ಟು ಗಾಳಿ ಅದು ಬಿಟ್ಟರೆ ಹಿಂಗೆ ಹಾರತ್ತಲ್ಲ, ಈ ಇದೇನೋ ಮೀತೇನೋ ಏನು ಹಾಕ್ತಾರಲ್ವ, ಅದು ಹಿಡ್ಕೊಂಡ್ರೆ ಅವ್ರಿಗೂ ಇಲ್ಲಿರುತ್ತೆ, ಸ್ವಲ್ಪ ಹಿಂಗೆ ಬಿಟ್ಟರೆ ಹಂಗೆ ಹೋಗುತ್ತಲ್ಲ, ಆ ಥರ ಇತ್ತದು. ಯಾರು ಆ ಉಪೇಂದ್ರನ ಒಳಗಡೆ ಎನರ್ಜಿ ಕಾಣುತ್ತೆ. ಏನಲ್ಲಿ ನಿಮ್ಗೆ ಎನರ್ಜಿ ಕಾಣುತ್ತೆ, ಉಪೇಂದ್ರಲ್ಲಿ ಎನರ್ಜಿ ಕಾಣುತ್ತೆ. ಅವೆರಡರಲ್ಲಿ ಹೀರೋನ ನೋಡಿ ಕರೆಕ್ಟಾಗಿ ನೀವು, ಆ ಹೀರೋ ಬಾಡಿ ಲ್ಯಾಂಗ್ವೇಜ್ ಬಂದು ಹಸುವು, ಕೋಪ, ಏನು ನನ್ನ ಗೆಲ್ಲಲೇಬೇಕು ಅನ್ನೋ ಛಲ ಎಲ್ಲ ಕಾಣುತ್ತಲ್ಲಿ. ಅದಕ್ಕೆ ಒಬ್ಬ ವ್ಯಕ್ತಿ ಅಷ್ಟು ಶಾರ್ಟ್ ಪೀರಿಯಡಲ್ಲಿ ಅಷ್ಟು ಮೇಲಕ್ಕೆ ಹೆಂಗೆ ಹೋದ ಅಂದರೆ ಅಷ್ಟು ಫೋರ್ಸ್ ಅದು. ಅವನು ಕೊಟ್ಟಿದ್ದು, ಪಕ್ಕದಲ್ಲಿರೋರು ಕೊಟ್ಟಿದ್ದು, ಎಲ್ಲರೂ ನಿಮಗೆ ಹೆಂಗಿರುತ್ತೆ ಅಂದರೆ ಉಪೇಂದ್ರ ಸಿನಿಮಾಲಿ ಕೆಲಸ ಮಾಡುವಾಗ ಉಪೇಂದ್ರ ಮೆಂಟಾಲಿಟಿ ಹೆಂಗಿರುತ್ತೋ ಹಂಗೇ ಇರುತ್ತೆ. ಅವ್ರ ಸುತ್ತಲೂ ಇರೋ ಅವರು ಹಿಂಗಿದ್ರೆ ಎಲ್ಲ ಹಿಂಗಿರ್ತಾರೆ, ಅವ್ರು ಹಿಂಗಿದ್ರೆ ಅವ್ರು ಎಲ್ಲರೂ ಹಿಂಗಿರ್ತಾರೆ, ಅವರು ಅವೆಲ್ಲ ಹಿಂಗೆ ಇರ್ತಾರೆ. ಓಕೆ, ಹಂಗೆ ಮಾಡಿಬಿಡ್ತಾರೆ ಅವರು ಹೆಂಗೆ ಮಾಡಿಬಿಡ್ತಾರೆ ಅಂದರೆ ಸುತ್ತಲೂ ವಾತಾವರಣ ಅವ್ರು ಏನು ಅಂದ್ಕೊಂಡಿದ್ದಾರೋ ತಲೆಯಲ್ಲಿ ಅದೇ ಎಲ್ಲರೂ ಅಂದ್ಕೋಬೇಕು ಇರೋರು. ಅದನ್ನೇ ಇಂಪ್ರೂವ್ ಮಾಡಬೇಕು. ಅದನ್ನೇ ಈಗ ಅದು ಉಶ್ ಫಿಲಿಮ್ ಬಗ್ಗೆ ನೀವು ಹೇಳೋದಕ್ಕೆ ಕೇಳ್ತೀನಿ. ಉಶ್ ಟೈಮಲ್ಲಿ ಏನಾಗಿತ್ತು ಅಂದರೆ ತರಲೆ ನನ್ನ ಮಗನಲ್ಲಿ ಇಟ್ ಇಸ್ ಅ ಕ್ವಶನ್ ಆಫ್ ಸರ್ವೈವಲ್, ಎಸ್ಟಾಬ್ಲಿಷ್ಮೆಂಟ್. ಅಲ್ಲಿ ನಾವು ಕೂಗಾಡೋಕ್ಕಾಗಲ್ಲ, ನಾವು ಇದು ಮಾಡೋಕ್ಕಾಗಲ್ಲ, ನಾವು ಏನಂತಾರೆ ಇದೀವಿ ಅಂತ ತೋರಿಸ್ಕೊಳಕ್ಕೆ ಮಾಡೋ ಅಂತ ಒಂದು ಸಿನಿಮಾ ಆಗಿತ್ತಲ್ವ. ಅಲ್ಲಿ ತುಂಬ ಕಾಂಪ್ರಮೈಸ್ಗಳು, ತುಂಬ ಲಿಮಿಟೆಡ್ಡು, ಎಲ್ಲವನ್ನು ಅಡ್ಜಸ್ಟ್ ಮಾಡಿಕೊಂಡು ಮಾಡಿದಂಥ ಸಿನಿಮಾ ತರಲೆ ನನ್ನ ಮಗ. ಬಡ್ಜೆಟ್ ಕಮ್ಮಿ ಇತ್ತು, ಆಮೇಲೆ ಕೆಲವು ವಿಷಯಗಳು ನಾವು ಕಲಿಯೋದಿತ್ತು, ಕೆಲವು ಶಾರ್ಟ್ಸ್. ಈಗ ನನಗೆ ಇಷ್ಟು ನೋಡಿದಾಗ ತರಲೆನ ಮಗ ನಾನು ಈಗ ಮತ್ತೆ ನೋಡಿದಾಗ ಅಯ್ಯೋ ಇದು ಬೇರೆ ಥರ ತೆಗಿಬೋದಾಗಿತ್ತು, ಬೇರೆ ಆ್ಯಂಗಲ್ ಇಡ್ಬೋದಾಗಿತ್ತು, ಅಥವಾ ಆ್ಯಂಗಲಲ್ಲೇ ಟೈಟ್ ಇಡ್ಬೋದಾಗಿತ್ತು, ಟ್ರ್ಯಾಲಿ ಮಾಡ್ಬೋದಾಗಿತ್ತು, ಹೀಗೆಲ್ಲ ಅನಿಸುತ್ತೆ. ಅದು ಯಾವಾಗ ಅನಿಸುತ್ತೆ ಅನ್ನಿಸ್ತೇ ಇದ್ದಿದ್ದು ಯಾವುದ್ರಲ್ಲಿ ಅಂದರೆ ಓಮಲ್ಲಿ ನೀವು ನೋಡಿದಾಗ ಇದು ಫೈನಲ್, ಇದೇನು ತೆಗ್ದಿದ್ದೀವೋ ಇದು ಫೈನಲ್. ಹಬ್ಬ ಅಂದರೆ ಈಗಿನ ಡ್ರೋನಲ್ಲಿ ಒಂದು ಸ್ವಲ್ಪ ಮೇಲೆ ತೆಗಿಬೋದು, ಅವಾಗ ಡ್ರೋನ್ ಇರಲಿಲ್ಲ ಅಷ್ಟೇ. ಅದೇ ನಾನು ಮೊನ್ನೆ UI ನೋಡ್ತಿದ್ದಾಗ ಡ್ರೋನ್ಗಳು ತುಂಬ ಯೂಸ್ ಮಾಡಿದಾಗ ಆ ಬಿಲ್ಡಿಂಗು ಇದು ಅದೇ ಕೆಳಗೂರನ್ನು ತೋರಿಸಿದ್ದಾರೆ. ಕೆಳಗೂರು ಅವನು ರೈಟ್ರು ಬಂದ್ಬಿಟ್ಟು ಆಲ್ ಇಂಡಿಯಾ ಲೆವೆಲ್ ರಿವ್ಯೂ ಮಾಡೋನೊಬ್ಬ ಬಂದು ಇವನು ಬುಕ್ಕು ತಗೋತಾನಲ್ಲ, ಅದು ಕೆಳಗೂರು ಸೆಟ್. ಅದು ಕೆಳಗೂರನ್ನ ಬ್ಯಾಕ್ಗ್ರೌಂಡ್ ಮಾಡಿರೋದು. ಕೆಳಗೂರು ಅವ್ರ ಮನೆ, ಅದು ಮತಾಯ್ಸ್ ಮನೆ. ಅದು ಮಥಾಯಿಸ್ ಅಂದರೆ ಇದು ಉಷಲ್ಲಿ ಎಸ್ಟೇಟ್ ನಾವು ಶೂಟ್ ಮಾಡಿದ್ವಲ್ಲ ಆ ಡೇ, ಎಸ್ಟೇಟ್ ಒಂದು 9,000 ಎಕರೆನೋ 900 ಎಕರೆ ಎಷ್ಟೋ ಎಕರೆ ದೊಡ್ಡ ಟೀ ಎಸ್ಟೇಟ್ ಇತ್ತಲ್ಲ, ಆ ಎಸ್ಟೇಟ್ ಓನರು ಮತಾಯ್ಸ್ ಅಂತ. ಈಗ ಅವರಿಬ್ಬರು ಸಮಾಧಿ ಇದೆ ಆ ಕಡೆ, ಹೋಗ್ಬಿಟ್ಟಿದ್ದಾರೆ ಅವರೆಲ್ಲ. ಆ ಮನೆ ಫೋಟೋ ತೆಗೆದು ಅದನ್ನೇ ಬ್ಯಾಕ್ಗ್ರೌಂಡ್ ಮಾಡಿದ್ದಾರೆ, ಕೆಳಗೂರು ಮಾಡಿದ್ದಾರೆ. ಆ ವಿಮರ್ಶಕ ತಗೊಂಡು ಕೂತ್ಕೊಂಡು ಒಂದು ಟೇಬಲ್ ಮೇಲೆ ಮಾಡಕ್ಕೆ ಹಿಂದ್ಗಡೆ ಒಂದು ಮನೆ ಇದೆ ನೋಡಿ, ರೆಸಾರ್ಟ್ ಥರ ಇದೆಯಲ್ಲ ಮನೆ, ಅದು ಆ ಮನೆ ಫೋಟೋ ಅದು ಬಂದು ಕೆಳಗೂರು ಫೋಟೋ ತೊಗೊಂಡ್ಬಂದು ಅದನ್ನೇ ಮಾಡಿದ್ದಾರೆ. ಅಥವಾ ಅಲ್ಲೇ ಶೂಟ್ ಮಾಡ್ದಂಗೆ ಇರಬೇಕು ಅಂತ. ಅಂದರೆ ಕೆಳಗೂರ ಹತ್ರ ಎಲ್ಲೋ ಇದ್ದಾರೆ ಉಪೇಂದ್ರ ಅನ್ನೋ ಥರ, ಕತೆ ಮಾಡೋಕೆ ಅಲ್ಲಿ ಹೋಗಿದ್ದಾರೆ ಡೈರೆಕ್ಟ್ರು ಅನ್ನೋ ಥರ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಆ ಕೆಳಗೂರಲ್ಲಿ ನಾವು ಸ್ಕ್ರಿಪ್ಟ್ ಎಲ್ಲ ಮಾಡಿದಾಗ, ಆ ಎಲ್ಲ ಸ್ಕ್ರಿಪ್ಟ್ ಮಾಡಿದಾಗ ಅದ್ರದ್ದು ಒಂದು ಮೆಂಟಾಲಿಟಿ ಆವಾಗಿದ್ದು ಸೈಕಾಲಜಿ. ಆಗೇನು ಅಂದರೆ ಸಿನಿಮಾ ಚೆನ್ನಾಗಿ ಮಾಡಬೇಕು, ಗೆಲ್ಲೇಬೇಕು ಅನ್ನೋದಿತ್ತು. ತರಲೆ ನನ್ನ ಮಗಲ್ಲಿ ಬದುಕಬೇಕು, ಸುಶಲ್ಲಿ ಗೆಲ್ಲಬೇಕು, ಓಮಲ್ಲಿ ಶೈನ್ ಆಗಬೇಕು. ಇದು 3 ಬೇರೆ ಬೇರೆ ಮೆಂಟಾಲಿಟಿ. ಈ 3 ಮೆಂಟಾಲಿಟಿ ಬರ್ತಾ ಓಮ್ ಶೈನ್ ಆದಮೇಲೆ ಏನಲ್ಲಿ ಅಸ್ತಿತ್ವ, ಅದು ಹೀರೋ ಆಗಬೇಕು. ಉಪೇಂದ್ರಲ್ಲಿ ಇದಾಗಬೇಕು,
ಹೀರೋ ಆಗಿ ಅವನು ಯಾವಾಗ ಪಿಕ್ಚರಲ್ಲಿ ಇವತ್ತಿನ UI ಏನೇನು ಮಾತಾಡ್ಬೇಕಾದ್ರೆ ಅರ್ಥ ಆಗಲ್ಲ, ಕನ್ಫ್ಯೂಸ್ ಆಗ್ತಾಯಿದೆ, ಡಿಫ್ರೆಂಟ್ ಕ್ಲೈಮ್, ಇದಕ್ಕೆಲ್ಲವೂ ಮೂಲ ಕಾರಣ ಏನಲ್ಲಿ ಮಾಡಿದ್ದು ಸ್ಕ್ರೀನ್ ಪ್ಲೇ ಇದೆಯಲ್ಲ, ಆ ಸ್ಕ್ರೀನ್ ಪ್ಲೇ ಫಸ್ಟು ಪಿಕ್ಚರ್ಗೆ ಈ ರಿವ್ಯೂ ಬಂತು. ಅರ್ಥ ಆಗ್ತಿಲ್ಲ, ಚೆನ್ನಾಗಿದೆ ಆದರೆ ಅರ್ಥ ಆಗ್ತಿಲ್ಲ, ಚೆನ್ನಾಗಿದೆ ಆದರೆ ಅರ್ಥ ಆಗ್ತಾ ಇಲ್ಲ, ಇದೇ ಬಂದಿದ್ದು ರಿವ್ಯೂ. ಯಾರು ಪಿಕ್ಚರ್ ಸೂಪರ್ ಅಂತ ಹೇಳಲಿಲ್ಲ, ಎಲ್ಲ ಅರ್ಥ ಆಗಲಿಲ್ಲ, ಕನ್ಫ್ಯೂಸ್. ಯಾಕೆಂದರೆ ಈ ಸಿನಿಮಾ ಮಾಡೋದಕ್ಕೆ ಒಂದು ಗ್ರಾಮರ್ ಅಂತ ಇರುತ್ತೆ. ಈ ಕತೆ ಹಿಂಗೆ ಸ್ಟಾರ್ಟ್ ಮಾಡಿ ನಾವೇನು ಹೇಳಬೇಕು ಅಂದರೆ ಹಿಂಗೆ ಹೇಳಬೇಕು, ಹಿಂಗೆ ಎಸ್ಟಾಬ್ಲಿಷ್ ಮಾಡಬೇಕು, ಹಿಂಗೆ ಅದನ್ನು ಕಂಟಿನ್ಯೂ ಮಾಡಬೇಕು, ಇಂಥೆಲ್ಲ ಒಂದು ಟ್ವಿಸ್ಟ್ ಇಡಬೇಕು, ಇಂಟರ್ವ್ಯೂ ಕೊಡಬೇಕು, ಆಮೇಲೆ ಅದ್ರ ಮೇಲೆ ಹಿಂಗೆ ಹೋಗ್ಬೇಕು, ಕ್ಲೈಮ್ಯಾಕ್ಸಲ್ಲಿ ಹಿಂಗೆ. ಇದು ಒಂದು ಫಾರ್ಮೆಟನ್ನು ಅವರು ಹೊಡೆದಾಕಿದ್ರು ಆ ಪಿಕ್ಚರಲ್ಲಿ. ಆ ಫಾರ್ಮೆಟ್ ಹೊಡೆಯೋಕ್ಕೆ ಕೆಲವು ಲಾಜಿಕ್ಗಳು ಮಾಡ್ಕೊಂಡ್ರು ಆ ಪಿಕ್ಚರಲ್ಲಿ. ಯಾಕೆಂದರೆ ಒಂದು ಜಾಗದಲ್ಲಿ ದಿ ಎಂಡ್ ಅಂತ ಕಾರ್ಡ್ ಹಾಕಿದ್ರು. ಅಲ್ಲಿ ಏನಂದರೆ ಇದೊಂದು ಸಿನಿಮಾ, ಇಲ್ಲಿವರೆಗೂ ನೀವು ನೋಡಿದ್ದು ಒಂದು ಸಿನಿಮಾ, ಅದು ಅರ್ಧಂಬರ್ಧ ಶೂಟ್ ಆಗಿರೋ ಸಿನಿಮಾ, ಏನು ಬೇಕಾದ್ರೂ ಮಾಡ್ಬೋದು ಅದು. ನೀವು ಅಲ್ಲಿ ಲಾಜಿಕ್ ಆಗೋರು ಹೇಳ್ಬೋದು, ಲಾಜಿಕ್ ಇಲ್ಲದೆ ಹೇಳ್ಬೋದು, ಏನು ಬೇಕಾದ್ರೂ ನೀವು ಹೇಳ್ಕೊಂಡ್ರು ಅದೊಂದು ಸಿನಿಮಾ, ಫಿನಿಷ್ ಆಗದೆ ಇರೋ ಸಿನಿಮಾ. ಬಟ್ ಅದಕ್ಕೆ ಟ್ವಿಸ್ಟ್ಗಳು ಏನೇನು ಕೊಡಬೇಕು ಅದನ್ನು ಕೊಟ್ಟಾಗೋಯ್ತಾ, ಜನಗಳ ತಲೆಯಲ್ಲಿ ಒಂದು ಕನ್ಫ್ಯೂಸ್ ಕ್ರಿಯೇಟ್ ಮಾಡೋದಾಗೋಯ್ತಾ. ಆದರೆ ಚೆನ್ನಾಗಿದೆ ಸೀನ್ಗಳು, ಆದರೆ ಅರ್ಥ ಆಗ್ತಿಲ್ಲ. ಓಕೆ, ಸೊ ಅದು ಅಲ್ಲಿ ಸ್ಟಾರ್ಟ್ ಆಗಿದ್ದು ಈಗ ಇಲ್ಲಿಗೆ ಬಂದು ನಿಂತ್ಕೊಂಡಿದೆ. ಇಲ್ಲಿ UIL ಬಂದಾಗ ಏನು ಅಂದರೆ ಅಲ್ಲಿಂದ ಅದಕ್ಕೆ ಸ್ಟಾರ್ಟ್ ಆಗೋ ಕಾರಣನೂ ಓಮ್ ಅಂದ್ಕೊಳ್ಳಿ. ಓಮಲ್ಲೂ ತುಂಬ ಟ್ವಿಸ್ಟ್ಗಳಿದೆ. ಓಮಲ್ಲಿ ಟ್ವಿಸ್ಟ್ಗಳು ಯಾವುದ್ರೊಳಗಡೆ ಇದೆ, ಕಾಂಪೌಂಡ್ ಒಳಗಡೆನೇ ಇದೆ, ಕತೆ ಒಳಗಡೆನೇ ಟ್ವಿಸ್ಟ್ಗಳಿದೆ, ಬಿಟ್ಟು ಸೀನ್ಗಳಲ್ಲಿ ಟ್ವಿಸ್ಟ್ಗಳಿರಲಿಲ್ಲ. ಏನಲ್ಲಿ ಸೀನ್ಗಳಲ್ಲಿ ಟ್ವಿಸ್ಟ್ಗಳು ಬಂದಿದ್ದು, ಅವನ್ನ ತಗೊಂಡೋಗಿ ಒಂದು ಕಡೆ ಬಿಸಾಕ್ತಾರೆ, ಬಿದ್ದರೆ ಕೆಳಗಡೆ ಯಾವುದೋ ಕುರಿ ಮೇಲೆ ಬಿದ್ದಿರ್ತಾನೆ, ಸತ್ತೋದ್ನೇನೋ ಅಂದ್ಕೊಂಡ್ರೆ ಕುರಿ ಮೇಲೆ ಬಿದ್ದಿರ್ತಾನೆ, ಇನ್ನೊಂದು ಕಡೆ ಎಲ್ಲ ಕಡೆ ನೀರಿಂದ ಎದ್ದು ಬರ್ತಾನೆ. ಅಂದರೆ ಸೀನ್ಗಳೆಲ್ಲ ಸಣ್ಣ ಸಣ್ಣ ಟ್ವಿಸ್ಟ್ಗಳು ಮಾಡಿದ್ರು, ಅದು ವರ್ಕ್ ಆಯಿತು. ಯಾವಾಗ ಅದು ವರ್ಕಾಗಿ ಪಿಕ್ಚರ್ ಅದು ಕ್ಲಿಕ್ಕಾಗಿ ಯಾರಿಗೂ ಅರ್ಥವಾಗ್ದಿದ್ರು, ಆಮೇಲೆ ಅದು ಕ್ಲಿಕ್ಕಾಗಿ ಮತ್ತೆ ನೋಡ್ಬೇಕು, ಮತ್ತೆ ಅವರಿಗೆ ಅದಾದಮೇಲೆ ಏನು ಮಾಡಬೇಕು, ವಾಟ್ ನೆಕ್ಸ್ಟ್ ಸಿನಿಮಾ ಮಾಡಿದ್ಮೇಲೆ ಉಪೇಂದ್ರ ಅಂತ ಹೀರೋ ಬೇರೆ ಆಗೋಗ್ಬಿಟ್ಟವನು. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಬೇರೆ ಯಾರಿಗೋ ಕೊಟ್ಟರೆ ಮಾಡೋಕ್ಕಾಗಲ್ಲ, ನಾನೇ ಮಾಡಬೇಕು. ಏನು ಮಾಡಬೇಕು ಅಂತ ಯೋಚನೆ ಮಾಡಿ 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 ಏನು ಮಾಡಬೇಕು ಅನ್ನೋಕ್ಕಿಂತಲೂ ಹೇಗೆ ಕಾಣಬೇಕು ಅನ್ನೋದು ಫಸ್ಟ್ ಪ್ಲ್ಯಾನ್ ಮಾಡ್ಕೊಂಬಿಟ್ರು ಅವರು. ನಾನು ಯಾವ ಡ್ರೆಸ್ ಬೇಕು, ವಿಚಿತ್ರ ಡ್ರೆಸ್ ಹಾಕ್ಬೇಕು, ಇದುವರೆಗೂ ಹಾಕದೇ ಇರೋ ಥರ ಆ ಕ್ಯಾರೆಕ್ಟ್ರಿಗೆ ಡ್ರೆಸ್ ಹಾಕ್ಬೇಕು, ಇದುವರೆಗೂ ಇಲ್ಲದೆ ಇರೋ ಥರ ಸೀನ್ಗಳು ಮಾಡ್ಕೋಬೇಕು. ಯಾವ ಸಿನಿಮಾ ಅಂತ ಹೇಳ್ತಾರೆ? ಉಪೇಂದ್ರ ಸಿನಿಮಾ. ಹೇಗೆ ಗೆದ್ದುಬಿಟ್ರು ಸರ್, ಹೇಗೆ ಗೆದ್ದ ಮೇಲೆ ನೀವು ಉಪೇಂದ್ರಾಗ ಹೋಗಬೇಕು. ಉಪೇಂದ್ರನ ಬೇರೆ ಯಾರಿಗೋ ಕೊಟ್ಬಿಟ್ಟು ಡೈರೆಕ್ಷನ್ ಮಾಡಿದ್ರೆ ಇವರು ಸಸ್ಟೈನ್ ಆಗೋಕ್ಕಾಗಲ್ಲ. ಬಿಕಾಸ್ ಹಿ ಇಸ್ ನಾಟ್ ಎ ರೆಗ್ಯುಲರ್ ಹೀರೋ. ಏನಲ್ಲಿ ರೆಗ್ಯುಲರ್ ಹೀರೋ ಆಗಿ ಬಂದಿಲ್ಲ. ಈ ಒಂದು ಈಸ್ ಎ ಡೈರೆಕ್ಟರ್ ಕ್ಯಾರೆಕ್ಟ್ರಲ್ಲಿ ವಿಚಿತ್ರವಾಗಿ ಮಾಡಿರೋದ್ರಿಂದ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇಲ್ಲಿಗೆ ಹೋಗ್ಬಿಟ್ಟಿದೆ. ಈ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡೋದಕ್ಕೆ ಅವ್ರೇನು ಮಾಡಿದ್ರು, ಉಪೇಂದ್ರದಲ್ಲಿ ಈ ಎಕ್ಸ್ಪೆಕ್ಟೇಷನ್ ಏನೇನಿದೆಯಪ್ಪ ಜನಕ್ಕೆ ಅಂತ ರಿಸರ್ಚ್ ಮಾಡಿದಾಗ ಫಸ್ಟ್ 2 ರೀಲ್ಸ್ ಇತ್ತಲ್ಲ ಏನಲ್ಲಿ, ಅದು ಜನಗಳಿಗೆ ತುಂಬ ಇಷ್ಟವಾಗಿದೆ. ಏನು ಇದರಿಂದ ಅದು ಮಾಡೋದು, ಗಣೇಶನ ಬಾವಿಗೆ ಹಾಕೋದು, ಅಂದರೆ ಮೆಂಟಲ್ ಅನ್ನೋ ಒಂದು ಲಾಜಿಕ್ ಕೊಟ್ಬಿಟ್ಟು, ಅವನೊಬ್ಬ ಮೆಂಟಲ್ ಹಾಸ್ಪಿಟ್ಲಿಂದ ಎಕ್ಸ್ಕೇಪ್ ಆಗಿದ್ದಾನೋ ಒಂದು ಲಾಜಿಕ್ ಕೊಟ್ಬಿಟ್ಟು, ಹುಚ್ಚ ಏನು ಬೇಕಾದ್ರೂ ಮಾಡ್ಬೋದು ಅಂತ ಇಟ್ಬಿಟ್ಟು ಸೀನ್ಗಳನ್ನ ಯಾವಾಗ ಆ ಥರ ಮಾಡಿದ್ರು, ತೊಗೊಂಡೋಗಿ ಗಣೇಶನೇ ಬಾವಿಗೆ ಹಾಕೋದು, ಅಥವಾ ಆ ಡ್ರೆಸ್ ಆ ಡ್ರೆಸ್ ಚೇಂಜ್ ಮಾಡ್ಕೊಳಕ್ಕೆ ಹಿಂಗೆ ಹೋಗ್ತಾರೆ, ಹಿಂಗೆ ಬರ್ತಾರೆ, ಇನ್ನೊಂದು ಡ್ರೆಸ್ ಹಾಕ್ಕೊಂಡು ಬರ್ತಾರೆ. ಒಬ್ಬ ಮುದುಕನ್ನ ಕಷ್ಟಪಟ್ಟು ಎಳ್ಕೊಂಡು ಹೋಗ್ತಿದ್ದಾಗ ಇವ್ನು ಎತ್ಕೊಳ್ಳೋದು, ಅದನ್ನು ಎಳ್ಕೊಂಡು ಹೋಗೋದು, ಇವೆಲ್ಲ ಸಿನಿಮಾ ಕತೆಗೆ ಸಂಬಂಧಪಟ್ಟಿದ್ದಲ್ದಿದ್ರು ಸೀನ್ಗಳು ಜನಕ್ಕೆ ಈಗಲೂ ಆ ಸಿನಿಮಾ ಅಂದ್ರೆ ಅದೇ ಸೀನ್ಗಳು ಅಲ್ವಾ. ಅಂದರೆ ಅದು ಪರ ಇದೆ, ಜನಪರವಾಗಿದೆ. ಆ ಜನಗಳು ಬಡವನ ಮನಸ್ಸಲ್ಲಿ ಇರೋದೆಲ್ಲ ಆ ಮನಸ್ಸಲ್ಲಿ ಕಕ್ತಾ ಇದ್ದಾರೆ. ಅವರು ಏನು ಕಕ್ತಾ ಇದ್ದಾರೆ ಅಂದರೆ ಅವ್ರ ಮೆಂಟಾಲಿಟಿ ಯಾವಾಗ ಹೆಂಗಿತ್ತು ಅಂದರೆ ಅಷ್ಟು ಕೋಪ ಆಯಿತು ಯಾವುದ್ರ ಮೇಲೆ, ಹಣವಂತಕ್ಕೆ, ಇದು ಅದು ಏನೇನಿದೆಯೋ, ಇಷ್ಟು ದೊಡ್ಡ ಮನೆ ನೀನು ಯಾಕೆ ಇಟ್ಕೋಬೇಕು, ನೀವು ಎಷ್ಟು ಜನ ಇರೋದು, ಇಬ್ಬರೇ ತಾನೆ, ಮುದುಕ ನೀನು ಹೋಗು. ಇದು ಏನಂದರೆ ಕೇಳೋಕ್ಕೆ ನೋಡೋಕ್ಕೆ ಸಖತ್ತಾಗಿರುತ್ತೆ. ಪ್ರಾಕ್ಟಿಕಲಿ ಆಗತ್ತಾ ಇಲ್ವೋ ಬೇರೆ ವಿಚಾರ, ಆಗತ್ತಾ ಇಲ್ವಾ ಅನ್ನೋದಕ್ಕೆ ದಿ ಎಂಡ್ ಕಾರ್ಡ್ ಹಾಕಿದ್ರು. ಸೊ ಈ ಎರಡರಲ್ಲೂ ಯಾವಾಗ ಉಪೇಂದ್ರ ಅವ್ರ ಮನೆ ಎಷ್ಟು ದೊಡ್ಡದಿದೆ ಈಗ ನೀವು ಯೋಚನೆ ಮಾಡಬೇಕು. ಅದು ಆಮೇಲೆ ಅದನ್ನು ಮಾಡಿದ್ರು, ಅದನ್ನು ಹೇಳ್ತೀನಿ ನಿಮಗೆ ಎಲ್ಲಿ ಮಾಡೋದು ಅಂತ. ಇದಾಯ್ತಲ್ವಾ, 2 ರೀಲ್ ಆಯ್ತಲ್ಲ ಸರ್. ಈ 2 ರೀಲು ಎಕ್ಸ್ಟ್ರಾರ್ಡ್ನರಿಯಾಗಿ ಇಷ್ಟ ಆಗ್ಬಿಡ್ತು ಜನಕ್ಕೆ. ಅಲ್ಲಿ ಉಸಿರು ಬಿಟ್ಟರು, ಕೆಮ್ಮಿದ್ರು, ಜನ ಇಷ್ಟಪಟ್ಟರು ಅನ್ನೋದು ಇವ್ರಿಗೆ ಗೊತ್ತಾಯ್ತಲ್ಲ ಸರ್. ಇದನ್ನೇ ಫುಲ್ ಪಿಕ್ಚರ್ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂತ, ಈ 2 ರೀಲ್ ಥರ ಕ್ಯಾರೆಕ್ಟ್ರೇ ಫುಲ್ ಪಿಕ್ಚರ್ ಕ್ಯಾರೆಕ್ಟರ್ ಆಗಬೇಕು ಅಂದರೆ ಆ ಕ್ಯಾರೆಕ್ಟ್ರ್ ಏನಾಗಬೇಕು, ಆ ಕ್ಯಾರೆಕ್ಟ್ರಿಗೆ ಒಂದು ಲಾಜಿಕ್ ಬೇಕು, ಆ ಕ್ಯಾರೆಕ್ಟ್ರಿಗೆ ವಿಚಿತ್ರವಾಗಿ ಆಡಬೇಕು. ಇನ್ನೊಂದು ಸ್ವಲ್ಪ ಮೇಲಕ್ಕೆ ಬಂದರೆ ನೀವು ಅಲ್ಲಿಗೆ ಉಪೇಂದ್ರಾಗ ಬನ್ನಿ.
ಉಪೇಂದ್ರಾಗಿ ಬಂದರೆ ಆ ಪಿಕ್ಚರಲ್ಲಿ ಆ ರಿಯಲ್ ಕ್ಯಾರೆಕ್ಟ್ರೇ ಇಲ್ಲಿ ಇಡೀ ಸಿನಿಮಾ ಕ್ಯಾರೆಕ್ಟ್ರಾಗಿ ಅದಕ್ಕೆ ಲಾಜಿಕ್ ಕೊನೆಯಲ್ಲಿ ನಾನು ಅಂತ ಕೊಟ್ಟಿದ್ದಾರೆ. ಅದು ನಾನು ಅಂದರೆ ಅವ್ರು ಹೇಳಿರೋದು ನಾನು ಅನ್ನೋದು ಅಹಂಕಾರ ಅಂತ. ಆ್ಯಕ್ಚುಯಲ್ ಫ್ಯಾಕ್ಟು ಅದು ನಾನು ಅಲ್ಲ, ಅದು ನಾನೇ ಅದು. ನಾನು ಅಂದರೆ ನನ್ನ ಅಸ್ತಿತ್ವ, ನಿಮ್ಮ ಅಸ್ತಿತ್ವ, ಎಲ್ಲರ ಅಸ್ತಿತ್ವ. ನಾನು ಇಲ್ಲದೆ ನಾನು ಅದೇ ಸಾಂಗು. ನಾನು ಇಲ್ಲದೆ ಏನಿಲ್ಲ, ನಾನು ಹುಟ್ಟಿದ ಮೇಲೇ ಶತಕೋಟಿ ದೇವರು ಹುಟ್ಟಿದ್ದು. ಅಂದರೆ ನಾನು ಹುಟ್ಟಿದ್ರೆ ತಾನೇ ಸರ್ ದೇವ್ರು ನನಗೆ ಹುಟ್ಟೋದು. ದೇವರು ಅದಕ್ಕೆ ಮುಂಚೆ ಹುಟ್ಟಿದ್ರೇನು ಸತ್ತಿದ್ರೇನು? ದೇವ್ರು ನನಗೆ ಹುಟ್ಟಿದ್ದು ನಾನು ಹುಟ್ಟಿದ ಮೇಲೆ. ನಾನು ಕಣ್ಬಿಟ್ಟ ಮೇಲೆ ಸೂರ್ಯಚಂದ್ರ ಹುಟ್ಟಿದ್ದು. ಹೌದು, ನಾನು ಕಣ್ಬಿಟ್ಟ ಮೇಲೆ ನನಗೆ ಕಾಣಿಸಿದ್ದು. ನಾನು ಇಲ್ಲದೆ ಏನಿಲ್ಲ, ನಾ ಇದ್ದರೆ ಎಲ್ಲ. ಇದು ಎಷ್ಟು ಹೈಯೆಸ್ಟ್ ಲೆವೆಲ್ ಫಿಲಾಸಫಿನ ಮಾಸಲ್ಲಿ ಹೇಳ್ಬಿಟ್ರು ಅಂದರೆ ಅದು ಆ ನಾನು ಅನ್ನೋದು ಫಸ್ಟು ಅಲ್ಲಿ ಬಿತ್ತಿದ ಬೀಜ. ಅದು ಹೆಮ್ಮರವಾಗಿ ಬೆಳೀತು. ಆ ಸಿನಿಮಾದಲ್ಲಿ ಅದಕ್ಕೆ ಲಾಜಿಕ್ ಕೊಟ್ಟರು. ಅದಕ್ಕೆ ಅವ್ನ ಕ್ಯಾರೆಕ್ಟ್ರ್ ನನಗೆ ಇಷ್ಟ ಬಂದಿದ್ದು ನಾನು ಹಾಕ್ಕೋತೀನಿ, ನೀನು ಯಾಕೆ ಹಾಕೊಳ್ಳಲ್ಲ ಅಂದರೆ ನಿನ್ನ ದಡ್ಡ ನಾನು ಹಾಕ್ಕೋತೀನಿ, ನಿನಗೂ ಹಾಕೋಬೇಕು ಅಂತ ಆಸೆ ಇದೆ. ಅದೇ ಕಚಡ ನನ್ನ ಮಗ, ವರ್ಷ ನನ್ನ ಮಗ, ನೀನು ನನ್ನ ಸರಿ ಇದೆಯಾ? ಸೊ ಇದೇನು ಅಂದರೆ ಈ ಕಚಡ ನನ್ನ ಮಗ, ವರ್ಷ ನನ್ನ ಮಗ ಅದನ್ನು ನಾನು ಕೇಳ್ಪಟ್ಟಿದ್ದೇನು ಅಂದರೆ ನಮ್ಮ ಡಾಕ್ಟ್ರು ಅಗ್ನಿದಿವ್ಯ ಸ್ಕ್ರಿಪ್ಟ್ ಟೈಮಲ್ಲಿ ಅವ್ರಿಗೇನೋ ಅನಿಸಿದೆ ಸರ್. ಅನಿಸಿದೆ ಅಂದರೆ ಅವರ ಹೆಲ್ತ್ ವಾಸ್ ಡಿಟೀರಿಯೇಟಿಂಗ್. ಇಟ್ ವಾಸ್ ಗೋಯಿಂಗ್ ಡೌನ್ 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 ಆ್ಯಸ್ ಎ ಪರ್ಸನ್. ಇನ್ನೂ ಒಂದು ವರ್ಷ ಇತ್ತದು ಸಾಯಕ್ಕೆ. ಅವ್ರಿಗೆ ಒಂದು ವರ್ಷ ಸಾವು. ಈಗ ನಾನೇನು ಮಾಡಲಿಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ಬಂತದು. ಮೆಡಿಕಲ್ ರೆಸ್ಪಾನ್ಸ್ ಇಲ್ಲ. ಅಂದರೆ ಇವಾಗ ಮಾತ್ರೆ ತೊಗೊಂಡ್ರೆ ಮಾತ್ರೆಗೆ ಅದು ಇಮ್ಯೂನ್ ಆಗ್ಬಿಡ್ತು ಬಾಡಿ. ಸ್ಟೆರಾಯ್ಡ್ಸ್ ಏನು ತೆಗಿತಿದ್ರು ಅವರು 7-8 ವರ್ಷದಿಂದ ತಗೋತಾ ಇದ್ರಲ್ಲ, ಬಾಡಿ ಬಿಕೇಮ್ ಫ್ರೆಂಡ್ಲಿ ಟು ಸ್ಟೆರಾಯ್ಡ್ಸ್. ಇಟ್ ವಾಸ್ ನಾಟ್ ರೆಸ್ಪಾಂಡಿಂಗ್. ಸೊ ದೆರ್ ವಾಸ್ ನೋ ವೇ. ಅಲೋಪತಿನಲ್ಲಿ ಅವರಿಗೆ ಚಾನ್ಸ್ ಇರಲ್ಲ ಅನ್ನೋ ಥರ. ಅಂದರೆ ಇದು ಆತನ ಮನಸ್ಸಿನಲ್ಲಿ ಗೊತ್ತಾಗಿರಬೇಕು, ಏನೋ ಆಗಿರಬೇಕು. ಸೊ ಆತ ಬಂದು ಸ್ಕ್ರಿಪ್ಟ್ ಮಾಡೋವಾಗ ನಾನು ಕಚ್ಚಡ ನನ್ನ ಮಗ ಕಣೋ, ನಾನು ಅಷ್ಟು ನನ್ನ ಮಗ ಕಣೋ, ನಾನು ಲೋಫರ್ ನನ್ನ ಮಗ ಕಣೋ, ಅವನ ಬಗ್ಗೆ ಅವನ ಜೀವನದ್ದೇನೋ ಹೇಳ್ಕೊತಾ ಇದ್ದಾನಲ್ಲ. ಇದು ಇವ್ರಿಗೆ ಕಾಮಿಡಿ ಆಯಿತು. ಲೋಫರ್ ನನ್ನ ಮಗನೇ, ಕಚಡ ನನ್ನ ಮಗನೇ, ಹೀಗೆ ಅದು ಹೆಂಗೆ ಆಗಿ ಅದು ಬಂದು ಪಂಚಾಯಿತು. ಮನುಷ್ಯನಿಗೆ ಸಾವಿನ ದಿನ ಗೊತ್ತಾಗ್ಬಿಟ್ರೆ ಅವನು ಲೋಫರ್ ನನ್ನ ಮಗನ, ಕಚಡ ನನ್ನ ಮಗನ ಅವನು ಗೊತ್ತಾಗ್ಬಿಡುತ್ತೆ. ಇದನ್ನು ಬರೆದಿಟ್ಕೊಳ್ಳಿ. ಸಾವು ಗೊತ್ತಾಗಲಿಲ್ಲ ಅಂದರೆ, ಸಾವಿನ ಸಮಯ ಗೊತ್ತಾಗಲಿಲ್ಲ ಅಂದರೆ ನಾವು ಒಳ್ಳೆಯವರು ಸತ್ಯಹರಿಶ್ಚಂದ್ರ ನಾವು. ಸಾವು ಸುಮ್ಮನೆ ಅಲ್ಲೊಂದು ದೂರದಲ್ಲಿ ಕಾಣಿಸ್ಬಿಟ್ರೆ ಫಸ್ಟು ಆಗೋದೇನು ಅಂದರೆ ಅದನ್ನು ನಾನು ಗೆಲ್ಲೋದು ಹೆಂಗೆ ಅಂತ ಟ್ರೈ ಮಾಡ್ತಾನೆ. ಗೆಲ್ಲಕ್ಕೆ ಟ್ರೈ ಮಾಡ್ತಾನೆ. ಅದಕ್ಕೆ ಮೆಡಿಕಲ್ ಟ್ರೈ ಮಾಡ್ತಾನೆ, ಎಲ್ಲ ಟ್ರೈ ಮಾಡ್ತಾನೆ. ಕೊನೆಗೆ ಅವನಿಗೆ ಯಾವುದೂ ದಾರಿ ಇಲ್ಲ ಅಂತ ಗೊತ್ತಾದಾಗ ಶರಣಾಗತಿ ಅಂದರೆ ಏನು ಅಂದರೆ ಫಸ್ಟ್ ಥಿಂಗ್ ಈಸ್ ಹೌದು ನಾನು ವರ್ಷ ನನ್ನ ಮಗ, ಕಚಡ ನನ್ನ ಮಗ, ಲೋಪ ನನ್ನ ಮಗ, ನಂದು ಹಿಸ್ಟ್ರಿ ಇರುತ್ತಲ್ವ, ನನಗೊಬ್ಬನಿಗೆ ಗೊತ್ತಿರುತ್ತಲ್ವ. ಇದು ಭಾಳ ಮುಖ್ಯವಾದದ್ದು. ಆತ್ಮಸಾಕ್ಷಿ ಅಂತ ಅದನ್ನು ಕರೀತಾರೆ. ಆತ್ಮಸಾಕ್ಷಿ ಅವಾಗ ಸ್ಟ್ರಾಂಗ್ ಆಗುತ್ತೆ, ಬಾಡಿ ವೀಕ್ ಆಗ್ತಿದ್ದಂಗೆ. ಅದು ಏನು ಮಾಡುತ್ತೆ, ಕನ್ಫೆಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ. ಕನ್ಫೆಷನ್, ದ್ಯಾಟ್ ಇಸ್ ವೈ ಜೀಸಸ್ ಕ್ರೈಸ್ಟ್ ಬಿಕಮ್ ದಿ ಮಾಸ್ಟರ್ ಪವರ್ ಆಫ್ ದ ವರ್ಲ್ಡ್, ಬಿಕಾಸ್ ದೇರ್ ಇಸ್ ಎ ಚಾನ್ಸ್ ಫಾರ್ ಕನ್ಫೆಷನ್ ದರ್. ಅಲ್ಲಿ ನೀವು ಕನ್ಫೆಸ್ ಮಾಡ್ಕೊಂಡ್ಬಿಟ್ರೆ ಅದಕ್ಕಿಂತಲೂ ದೊಡ್ಡ ಬಾಡಿನಲ್ಲಿ ದೊಡ್ಡ ಭಾರ ಹೊಟ್ಟೋಗುತ್ತೆ. ಅದನ್ನು ಈ ಬಾಡಿ ಒಳಗಡೆ ಇರೋ ತಪ್ಪುಗಳನ್ನ ನಾವು ಹಾಕೋಕ್ಕೊಂದು ಜಾಗ ಸಿಕ್ಬಿಟ್ರೆ ಈ ಬಾಡಿ ಲೈಟ್ ಆಗಿಬಿಡುತ್ತೆ. ಇಲ್ಲಾಂದರೆ ಇಟ್ಸ್ ಎ ಟಾರ್ಚರ್. ನರಕ ಅಂದರೆ ಅದೇನೆ. ನಿಮ್ಮ ಅಂತರಾತ್ಮ ನಿಮ್ಮನ್ನು ಹೊಡಿತಾ ಇರುತ್ತೆ, ನಿಮ್ಮ ಮನಸ್ಸು ಹೊಡಿತಾ ಇರುತ್ತೆ. ಎಲ್ಲ ಕಳ್ಳರು ಇಲ್ಲೇ ಇರ್ತಾರೆ, ಈ ಸುತ್ತಲೂ ನಿಂತ್ಕೊಂಡು ಚುಚ್ತಾ ಇರ್ತಾರೆ. ಇವ್ರಿಗೆ ಹಾಕೋಕ್ಕೊಂದು ಜಾಗ, ಹೌದು ನಾನು ತಪ್ಪು ಮಾಡ್ಬಿಟ್ಟೆ, ಕಚಡ ನನ್ನ ಮಗ, ವರ್ಷ ನನ್ನ ಮಗ, ಲೋಪ ನನ್ನ ಮಗ ಅಂತ ಹೇಳ್ಬಿಟ್ಟು ದೇವರೇ ನನ್ನ ಕಾಪಾಡಪ್ಪ ಅಂದ ತಕ್ಷಣ ಹಗುರ ಆಗ್ಬಿಡ್ತೀರ. ಆ ದೇವ್ರು ಇದಾನೆ ಅಲ್ವಾ ಅಪ್ರಸ್ತುತ. ನನಗೆ ಏನಾದ್ರು ಒಂದು ಬೇಕು ಹಾಕಕ್ಕೆ ಜಾಗ, ಹಾಕಕ್ಕೆ ಒಂದು ಜಾಗ ಬೇಕು. ನನಗೆ ಟ್ರ್ಯಾಶ್ ಬಿನ್ ಬೇಕು. ಆ ಬಿನ್ ಎಲ್ಲರೂ ಸಿಕ್ಕಲಿ, ಅದನ್ನು ನೀನು ಎಲ್ಲರೂ ತಗೋ, ಯೇಸು ಕ್ರಿಸ್ತನ ಹತ್ರ ತಗೋ, ಅಲ್ಲ ಹತ್ರ ತಗೋ, ರಾಮನ ಹತ್ರ ತಗೋ, ಕೃಷ್ಣನ ಹತ್ರ ತಗೋ, ಬೇಡ. ಇಲ್ಲಿ ಯಾರೋ ಒಬ್ಬ ಸಿದ್ದಪ್ಪಾಜಿ ಹತ್ರ ತಗೋ, ಯಾರ ಹತ್ರ ಯಾರೋ ಒಬ್ಬರು ಬೇಕು. ಇಲ್ಲ ಅಂದರೆ ನೆಮ್ಮದಿಯಾಗಿ ಸಾಯೋಕ್ಕಾಗಲ್ಲ. ಸಮಸ್ಯೆ ಇರೋದೇ ಸಾವು, ನೆಮ್ಮದಿಯಾಗಿ ಸಾಯೋಕ್ಕಲ್ಲ. ಸೊ ಆ ಒಂದು ಪಾರ್ಟಲ್ಲಿ ಬಂದಾಗ ಏನಾಯಿತು, ಅದನ್ನು ಬೇರೆ ಥರ ಬಳಸೋರು ಪಿಕ್ಚರಲ್ಲಿ. ಅಲ್ಲಿ ಕನ್ಫ್ಯೂಷನ್ ಅಲ್ಲ, ವಾದ ಅದು. ನಾನು ಇರೋದೇ ಹೆಂಗೆ, ನನ್ನ ಮಕ್ಕಳ ನಿನಗೂ ಇಷ್ಟ, ನೀನು ಹಿಂಗಿರ್ಬೇಕು ಅಂತಿದ್ಯಾ, ಆದರೆ ನೀನು ಬೇರೆಯವ್ರಿಗೋಸ್ಕರ ಬದುಕ್ತಿದ್ಯಾ, ನಾನು ನನಗೋಸ್ಕರ ಬದುಕ್ತಿದ್ದೀನಿ. ಸರ್ ಒಂದೊಂದು ಡೈಲಾಗುಗಳು ಹೆಂಗಿತ್ತು ಅಲ್ಲಿ ಅಂತಂದರೆ ಪ್ರತಿಯೊಬ್ಬರಿಗೂ ಸರಿ ಕರೆಕ್ಟ್ 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 ಅಂದರೆ ಅರ್ಥ ಆಯ್ತಲ್ಲ. ಕರೆಕ್ಟ್ 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 ಏನೋ ಗೊತ್ತಾಗ್ತಾ ಇಲ್ಲ. ಅದು ಅಲ್ಲಿ ಬಿತ್ತಿದ್ದಂಥದ್ದು ನಾನು, ವಿಚ್ ವಾಸ್ ಆ್ಯಕ್ಚುಲಿ ನಾನೇ. ನಾನು ಅಲ್ಲ. ನಾನೇ ಅಂದರೆ ನಾನೇ ಎಲ್ಲ, ನನಗೇ ಎಲ್ಲ, ನನ್ನದೇ ಎಲ್ಲ, ನನಗೇ ಎಲ್ಲ ಇರಬೇಕು,
ನಾ ಹೇಳಿದ್ದೇ ಆಗಬೇಕು, ಇದು ಅನ್ಕೊಂಡಂಗೆ ಬದುಕಬೇಕು, ಅದು ಅಹಂ. ನಾನು ಅನ್ನೋದು ಅಹಂ ಅಲ್ಲ, ಅಸ್ತಿತ್ವ. ನಾನು ಇವ್ರು ಅಲ್ಲಿ ಯಾವಾಗದು ಉಪೇಂದ್ರ ಪಿಕ್ಚರಲ್ಲಿ ಅದು ಹಂಗೆ ಹೋಗಿ ಆ ಕ್ಲೈಮ್ಯಾಕ್ಸಲ್ಲಿ ಅವನ್ನೆಲ್ಲ ಅವ್ನು ಬಿಟ್ಟೋಗೋದು ಒಂದು ಸಣ್ಣ ಬಿಟ್ಟು, ಬಟ್ ಗಲಾಟೆ ಮಾಡೋದು ಇಡೀ ಪಿಕ್ಚರ್ ಪೂರ್ತಿ ಇತ್ತು. ಅದನ್ನು ಇಟ್ಕೊಂಡು ಅವ್ರು ಯಾವಾಗ ಉಪ್ಪಿಟ್ಟೂಗೆ ಬಂದರು, ಇದಕ್ಕೆ ಮುಂಚೆ ಅವ್ರು ಏನು ಮಾಡಿದ್ರು, ಸೂಪರ್ ಮಾಡಿದಾಗ ಒಂದು ಮ್ಯೂಸಿಕ್ ಬೇಕು, ಸಿಂಬಲ್ಲು. ಉಪ್ಪಿಟ್ಟು ಬಂದರು. ಉಪ್ಪಿಟ್ಟಿನಲ್ಲಿ ನಾನು ಅನ್ನೋ ಪಾತ್ರವನ್ನು ತೆಗೆದು ನಾನೇ ಪಾತ್ರ ತೆಗೆದು ನಾನು ಪಾತ್ರವನ್ನು ಹಾಕ್ಕೊಂಡ್ರು. ಅದರಲ್ಲಿ ಅವನು ತುಂಬ ಪ್ರೆಸೆಂಟಲ್ಲಿರೋವಂಥ ಕ್ಯಾರೆಕ್ಟ್ರು, ಪ್ರೆಸೆಂಟಲ್ಲಿರೋದು ಅಂತ ತಗೊಂಡ್ರು. ಅಲ್ಲಿ ಪ್ರೆಸೆಂಟಲ್ಲಿರೋದು ಎರಡು ನಾನು ಆ್ಯಕ್ಚುಲಿ ಆವಾಗಲೂ ಕೇಳಿದ್ದೆ, ಅವನು ಪ್ರೆಸೆಂಟಲ್ಲಿರೋನ ಅವನೇ ಪ್ರೆಸೆಂಟಾ ಅಂತ. ಪಾತ್ರದಲ್ಲಿ ಎರಡು, ಒಂದು ನೀವು ಪ್ರೆಸೆಂಟಲ್ಲಿ ಇರೋರು, ಪ್ರೆಸೆಂಟೇ ನೀವು ಅಂದರೆ ನೀವು ಪ್ರೆಸೆಂಟೇ ನೀವು ಅಂದಾಗ ನೀವು ಬೇರೆ ಥರ ಆ್ಯಕ್ಟ್ ಮಾಡಬೇಕು. ಪ್ರೆಸೆಂಟಲ್ಲಿ ಇರೋರು ಬೇರೆ ಥರ ಆ್ಯಕ್ಟ್ ಮಾಡಬೇಕು. ಪ್ರೆಸೆಂಟಲ್ಲಿರೋರು ನಾಳೆ ಬಗ್ಗೆ ಯೋಚನೆ ಮಾಡಲ್ಲ, ನೆನ್ನೆ ಬಗ್ಗೆ ಯೋಚನೆ ಮಾಡಲ್ಲ, ಬರೀ ಈ ಕ್ಷಣದಲ್ಲಿ ಏನು ನಡೀತಿದೆ ಅಷ್ಟಿರ್ತಾರೆ. ಅದು ಆ್ಯಕ್ಟ್ ಮಾಡೋದು ರೀತಿ. ಯೂಶ್ವಲಿ ಮೋಸ್ಟ್ ಆಫ್ ದಿ ದೇವರುಗಳು ಪಾತ್ರ ಮಾಡೋರು ಅದನ್ನು ಹಾಕೋತಾರೆ ಮೈಯೊಳಗಡೆ. ನಾನು ರಿಯಾಕ್ಟ್ ಮಾಡಬಾರ್ದು, ಮಾಡಿದ್ರು ನಗ್ತಾ ಮಾಡಬೇಕು, ತುಂಬ ಹಿಂಗಿದ್ರೆ ನಾನು ಪ್ರಶಾಂತವಾಗಿರ್ತೀನಿ, ಶಾಂತವಾಗಿದ್ದೀನಿ, ನಾನು ಪ್ರೆಸೆಂಟಲ್ಲಿದ್ದೀನಿ ಅಂತ. ಈ ಪ್ರೆಸೆಂಟೇ ಕ್ಯಾರೆಕ್ಟರ್ ಅಂದರೆ ಹೇಗೆ ಅಂದರೆ ಅದು ಕರೆಂಟ್ ಇದ್ದಂಗೆ, ಅದು ಚಕ 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 ಓಡಾಡುತ್ತೆ, ಇದು ಮಾಡೋದು. ಇದು ನಾವು ಡಿಸ್ಕಷನ್ ಮಾಡುವಾಗ ವಯನಾಡಲ್ಲಿ ಶಂಕರ್ನಾಗ್ ಏನು ಇಮೇಜ್ ಇದೆಯೋ ಆ ಸ್ಟೈಲಲ್ಲಿ ಮಾಡೋಣ ಅಂದರೆ, ಶಂಕರ್ನಾಗ್ ಬಗ್ಗೆ ಒಂದು ಇಮೇಜ್ ಇದೆ, ಆ ಮಂಚ ತರ್ರಂತ ಹೋಗ್ಬಿಡೋರು, ಯಾವುದೋ ಬಸ್ಸಲ್ಲಿ ಹತ್ಬಿಡೋರು, ರುರಂತ ಹೋಗೋರು, ಅಲ್ಲೇನೋ ಒಂದು ಮಾಡಿಬಿಡೋರು. ಒಟ್ಟಲ್ಲಿ ಯಾವಾಗಲೂ ಆ್ಯಕ್ಟಿವಿಟಿಲಿ ಇದ್ದಂಥ ಮನುಷ್ಯ, ನಿರಂತರವಾಗಿ ಎಲ್ಲೋ ಒಂದು ಎರಡು ಗಂಟೆ ಹಿಂಗೆ ನಿದ್ದೆ ಮಾಡೋ, ತಿರುಗಿ ಅದು ಕೆಲಸ ಮಾಡಿಬಿಡೋರು. ಸೆಟ್ಟಲ್ಲಿ ಲೈಟಿಂಗ್ ನಡೀತಿದ್ರೆ ಗ್ಯಾಪಲ್ಲಿ ಅಲ್ಲಿ ಮಲ್ಕೊಂಡು ನಿದ್ದೆ ಮಾಡಿಬಿಡೋರು ಡೈರೆಕ್ಟ್ರು. ಮುಗಿದ ತಕ್ಷಣ ರೆಡಿನಾ ಬಂದರೆ ಮುಗಿದೋಯ್ತು, ಇನ್ನು ತಿರುಗಿ 4 ಅವರ್ ನಿದ್ದೆ ಮಾಡಲ್ಲ. ಅವ್ರದ್ದು ಮೇಜರ್ ಫುಡ್ ಅಂದರೆ ಬಟಾಣಿ ಅಷ್ಟೇ, ಬಟಾಣಿ ತಿಂತಾ ಇರೋರು. ಆ ಥರ ಒಂದು ಕ್ಯಾರೆಕ್ಟರ್ ಮಾಡ್ಕೊಳ್ಳೋಣ ಅಂತ ಫಸ್ಟ್ ಅಂದ್ಕೊಂಡಿದ್ದು. ಕರೆಂಟೇ ಕ್ಯಾರೆಕ್ಟ್ರು ಅಂತ, ಎಲೆಕ್ಟ್ರಿಸಿಟಿ ಹೆಂಗಿರುತ್ತೋ ಒಂದು. ಅದು ಆಮೇಲೆ ಅವ್ರ ಮನಸ್ಸಿಗೆ ಏನಿಸ್ತು, ಅದನ್ನು ಹೀಗೆ ಮಾಡೋಣ, ಪ್ರೆಸೆಂಟಲ್ಲಿರೋ ಕ್ಯಾರೆಕ್ಟರ್ ಥರ ಮಾಡೋಣ. ಉಪ್ಪಿಟ್ಟುನ ಆ ಥರ ಮಾಡಿದ್ರು. ಅದರಲ್ಲೂ ತಿರುಗಿ ಕೊನೆಗೆ ಅವರು ಫಿನಿಶಿಂಗ್ ಬೇರೆ ಥರ ಮಾಡ್ಕೊಂಡು ಬಂದರು. ಇಲ್ಲಿ ಏನಾಯಿತು, ಯು ಐನಲ್ಲಿ ಏನಾಯಿತು ಅಂದರೆ, ಎಸ್, ನಾವು ಈಗ ಯುವಗೆ ಬರ್ತಾ ಇದ್ದೀವಿ. ನೀವು ಯುವ ನೋಡಿರ್ತೀರಾ ಅಥವಾ ನೋಡೋ ಪ್ಲಾನ್ ಮಾಡಿರ್ತೀರಾ ಮತ್ತು ಸಾಕಷ್ಟು ರಿವ್ಯೂಗಳನ್ನ ಕೇಳಿರ್ತೀರಾ, ನೋಡಿರ್ತೀರಾ. ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳು ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಹೀಗಾಗಿ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಸೊ ಯುವ ನೋಡಿ, ಇಲ್ಲಿವರೆಗೂ ಬಂದದ್ದು ಹೆಂಗೆ ಅಂದರೆ, ಈ ವಿಡಿಯೋ ಹೆಂಗೆ ಅಂದರೆ, ಉಪ್ಪಿ ಅವರ ತಲೆಯಲ್ಲಿ ಏನಿದೆ ಅಂತ ಬಗ್ಗೆ ನಮಗೆ ನೋಡೋಕ್ಕಾಗಲ್ಲ, ಬಟ್ ಬಗ್ಗೆ ನೋಡಿದವರು ಅಂದರೆ ಅದನ್ನು ಆಳವಾಗಿ ನೋಡಿದಂಥ ಮುರಳಿ ಮೋಹನ್ ಸರ್ ಅದನ್ನು ತುಂಬ ಚೆನ್ನಾಗಿ ಈವರೆಗೂ ಕಟ್ಕೊಟ್ರು, ಆ ಕ್ಯಾರೆಕ್ಟರ್ನ ಜೆನೆಸಿಸ್. ಈಗ ವಿ ವಿಲ್ ಕಮ್ ಟು